ಅದ್ರಲ್ಲಿ ಕಾನ್ಫಿಗರೇಷನ್ ಏನು ರಾಂಗ್ ಇಲ್ಲ, ಜಸ್ಟ್ ನಾವು ಮೇಂಟೈನ್ ಮಾಡಬೇಕಾದ್ರೆ ಮಾತ್ರ ಬೇರೆ ಹೆಡ್ಡಲ್ಲಿ ಮೇಂಟೈನ್ ಮಾಡಿದ್ದೀವಿ ಅಷ್ಟೇ. ಓಕೆ, ಸೊ ಅದನ್ನು ನಾವು ಲಯಬಿಲಿಟಿ ಅಂಡರಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಇನ್ಪುಟ್ ಬಂದ್ಬಿಟ್ಟು ಕರೆಂಟ್ ಅಸೆಟ್ಸ್ ಅಂಡರಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಆ ಚೇಂಜಸ್ ಮಾತ್ರ ಇವಾಗ ಪ್ರೆಸೆಂಟಿಂಗ್ ಮಾಡೋಣ. ಓಕೆ, ಸೊ ಸ್ಕ್ರೀನ್ ಶೇರ್ ಮಾಡಿ. ಸೊ ನೀವೇನು ಮಾಡಿ ಅಂದರೆ ಒ ಬಿ ಡಿ ಫೋರಲ್ಲಿ ನಾನು ಜಸ್ಟ್ ತೋರಿಸ್ತಿದ್ದೀನಿ. ಸೊ ಆ ಥರ ಚೇಂಜಸ್ ಮಾಡ್ಕೊಳ್ಳಿ ಸಾಕು. ಸೊ ಕಾಣಿಸ್ತಿಲ್ಲ ಸ್ಕ್ರೀನು? ಹಾಂ ಸರ್ ಕಾಣಿಸ್ತಿದೆ. ಸೊ ಒ ಬಿ ಡಿ ಫೋರ್ಗೆ ಹೋಗಿ. ಸೊ ಒ ಬಿ ಡಿ ಫೋರ್ಗೆ ಹೋಗಿ ನಮ್ಮದು ಟಿ ಎ ಟಿ ಎಮ್ದು ಯಾವುದಿದೆ, ಸೊ ಚಾರ್ಟ್ ಆಫ್ ಅಕೌಂಟ್ಸಲ್ಲಿ ಸೊ ಈ ಕರೆಂಟ್ ಲಯಬಿಲಿಟೀಸು ಕರೆಂಟ್ ಅಸೆಟ್ಸು ಈ ಥರದೇ ಅಲ್ವಾ ನಮ್ಮದು ರಾಂಗ್ ಆಗಿರೋದು. ಸೊ ಇವೆರಡನ್ನ ಡಿಲೀಟ್ ಮಾಡೋಣ. ಸೊ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಮೇಂಟೈನ್ ಮಾಡೋಣ, ಬಟ್ ವಿತ್ ಡಿಫ್ರೆಂಟ್. ಓಕೆ, ಸೊ ಇವಾಗ ಡಿಲೀಟ್ ಆಗಿದೆ. ಸೊ ನ್ಯೂ ಎಂಟ್ರೀಸ್. ಸೊ ಇವಾಗ ಸೇಮ್ ಟಿ ಎ ಟಿ ಎಮ್ಮೇ ತಗೊಳ್ಳೋಣ. ಅಕೌಂಟಿಂಗ್ ಗ್ರೂಪು ಲಯಬಿಲಿಟೀಸ್ ತಗೊಂಡ್ರೆ ಕರೆಂಟ್ ಲಯಬಿಲಿಟೀಸ್. ಸೊ ರೇಂಜ್ ಬಂದ್ಬಿಟ್ಟು ಡಿಫ್ರೆಂಟ್ ಮೇಂಟೈನ್ ಮಾಡ್ತೀನಿ ಅಷ್ಟೇ. ನಾವು ಬಿಫೋರ್ ಯಾವ ರೇಂಜ್ ಮೇಂಟೈನ್ ಮಾಡಿದ್ವಿ, ಸೊ ಆ ರೇಂಜ್ ಚೇಂಜಸ್ ಮಾಡಿ. ಸೊ ನಾವು ಬಿಫೋರ್ ಕರೆಂಟ್ ಲಯಬಿಲಿಟೀಸ್ಗೆ, ಸೊ ನೀವು ಎಕ್ಸಲಲ್ಲಿ ಸೊ ಕರೆಂಟ್ ಲಯಬಿಲಿಟೀಸ್ಗೆ ನಾವು ಯಾವ ರೇಂಜ್ ಯೂಸ್ ಮಾಡಿದ್ದೀವಿ ಹೇಳಿ, 11100 ಮಾಡಿದ್ದೀವಿ. ಸೊ ಇವಾಗ ಈ ರೇಂಜ್ ಯೂಸ್ ಮಾಡ್ತೀವಿ ಅಷ್ಟೇ. 20 ಇಷ್ಟೇ, ರೇಂಜ್ ಎಲ್ಲ ಸೇಮ್ ಇದೆ, ಬರೀ ಹೆಡ್ ಮಾತ್ರ ಚೇಂಜ್ ಮಾಡಿದ್ದೀನಿ. ಓಕೆ, ಸೊ ಮೇ ಬಿ FS00ದಲ್ಲಿ ಚೇಂಜಸ್ ಆಗುತ್ತಾ ಹಿಂಗೆ ನೋಡೋಣ. ಚೇಂಜಸ್ ಆಗಿಲ್ಲ ಇಲ್ಲಿ. ನಾವಿವಾಗ ಇಲ್ಲಿ ಏನೇ ಚೇಂಜಸ್ ಮಾಡಿದ್ರು ಅದ್ರಲ್ಲಿ ಇಂಪ್ಯಾಕ್ಟ್ ಆಗ್ತದೆ, ಅದು ಪ್ರಾಬ್ಲಮ್.
ಸೊ ಇಲ್ಲಿ ಚೇಂಜಸ್ ಆಗ್ತಾ ಇಲ್ಲ ಇದು. ಸೊ ನೀವು ಎಲ್ಲರೂ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ ಆಲ್ರೆಡಿ? ಹಾಂ ಸರ್, ಕ್ರಿಯೇಟ್ ಮಾಡಿದ್ದೇನೆ ಸರ್. ಅದು ಇದರಲ್ಲಿ ಜಿ ಎಲ್ ಅಲ್ಲಿ ಚೇಂಜ್ ಮಾಡೋದಕ್ಕಾಗೋದಿಲ್ವಾ? ಇವಾಗ ಜಿ ಎಲ್ ಕ್ರಿಯೇಷನ್ ಅಲ್ಲೇ ಎಡಿಟ್ ಆಪ್ಷನ್ ಅನ್ನೋದು. ಜಿ ಎಲ್ ಅಲ್ಲಿ ಮಾಡ್ಬೋದು, ಅದೇ ಜಿ ಎಲ್ ಅಲ್ಲಿ ಮಾಡಿದ್ರೆ ಮತ್ತೆ ನಾವು ಟ್ಯಾಕ್ಸ್ಗೆ ಅಸೈನ್ ಮಾಡಿದ್ದೀವಲ್ಲ ಅಲ್ಲಿ ಚೇಂಜಸ್ ಮಾಡಬೇಕು ಅಷ್ಟೇ. ಸೊ ಅದನ್ನು ಚೇಂಜಸ್ ಮಾಡ್ಕೊತೀವಿ ಅಂದರೆ ಮಾಡ್ಬೋದು. ಸೊ ಇಲ್ಲಿ ನೀವು ಹೇಳ್ದಂಗೆ ಇಲ್ಲಿ ಮಾಡ್ಬೋದು ನಾವು. ಓಕೆ, ಸೊ ಏನಕ್ಕೆ ಅಂದರೆ ನಾವು ಯಾವುದು ಪೋಸ್ಟಿಂಗ್ಸ್ ಮಾಡಿಲ್ಲ ಅಲ್ವಾ, ಸೊ ಹಂಗಾಗಿ ಇಲ್ಲಿ ತೊಗೊಳುತ್ತೆ. ಓಕೆ, ಸೊ ಇಲ್ಲಿ ಔಟ್ಪುಟ್ ತೊಗೋಬೋದು. ಓಕೆ, ಸೊ ಈ ಥರ ಎಲ್ಲ ಚೇಂಜಸ್ ಮಾಡ್ಕೋಬೋದು. ಬಟ್ ಅದೇ ನಾವು ಮತ್ತೆ ಅಲ್ಲಿ ಚೇಂಜ್ ಮಾಡಬೇಕು ಟ್ಯಾಕ್ಸ್ ಕೂಡ. ಓಕೆ, ಇದೇ ಬೆಟರ್ ಅನಿಸುತ್ತೆ, ಯಾಕೆಂದರೆ ನಾನು ಅಲ್ಲಿ ಚೇಂಜ್ ಆಗ್ತಾ ಇಲ್ಲ ಅದು, ಅದಕ್ಕೋಸ್ಕರ. ಸೊ ಡಿಸ್ಕ್ರಿಪ್ಷನ್ಸ್ ಇದು ಜಸ್ಟ್ ನೀವು ಡಿಸ್ಕ್ರಿಪ್ಷನ್ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ, ಬೇರೆ ಏನು ಚೇಂಜ್ ಮಾಡೋಂಗಿಲ್ಲ. ಸೊ ಡಿಸ್ಕ್ರಿಪ್ಷನ್ ಮಾತ್ರ ಇನ್ಪುಟ್ ಇರೋದನ್ನ ಔಟ್ಪುಟ್ ಹಾಕ್ಕೊಳ್ಳಿ, ಔಟ್ಪುಟ್ ಇರೋದನ್ನ ಇನ್ಪುಟ್ ಹಾಕ್ಕೊಳ್ಳಿ. ಆ್ಯಕ್ಚುಲಿ ನಾನ್ ಡಿಡಕ್ಟಬಲ್ ಸಿನಾರಿಯೋದಲ್ಲಿ ಇದು ಅಪ್ಲಿಕೇಬಲ್ ಆಗುತ್ತೆ, ಬಟ್ ಆರ್ ಸಿ ಎಮ್ ಸಿನಾರಿಯೋದಲ್ಲಿ ಓಕೆ. ಔಟ್ಪುಟ್ ಔಟ್ಪುಟ್ ಇನ್ಪುಟ್. ಓಕೆ, ಸೊ ಇವಾಗ ನಾವಿಲ್ಲಿ ಚೇಂಜಸ್ ಮಾಡಿದ್ದೀವಿ FS00 ಸೊ ಅದು ಲಯಬಿಲಿಟೀಸ್ಗೆ ಔಟ್ಪುಟ್ ಬಂದಿದೆ. ಸೊ ಇದು ಬಂದ್ಬಿಟ್ಟು ಅಸೆಟಿಗೆ ಬಂದಿದೆ. ಓಕೆ, ಸೊ ಇವಾಗ ನಾವಿಲ್ಲಿ ಎಕ್ಸೆಲಲ್ಲಿ ಅಪ್ಡೇಟ್ ಮಾಡ್ಕೊಂಬೋಣ. ಸೇಮ್ ಅದೇ ಏನು ಚೇಂಜಸ್ ಮಾಡಿದ್ವೋ ಅದನ್ನ ಎಕ್ಸೆಲ್ ಅಪ್ಡೇಟ್. ಸೊ ಇಷ್ಟೇ ಅಲ್ಲದೆ ನಾವು ಕೂಡ ಇವಾಗ ಅಸೈನ್ ಮಾಡಿದ್ದೀವಲ್ವಾ, ಸೊ ಟ್ಯಾಕ್ಸಲ್ಲಿ ಆಲ್ರೆಡಿ, ಸೊ ಅದು ಕೂಡ ಚೇಂಜಸ್ ಮಾಡಬೇಕು. ಸೊ ಇವಾಗ ನಾವು ಸೊ ಇಲ್ಲಿ ಜಿ ಎಲ್ ಅಲ್ಲಿ ನಾವು ಏನು ಚೇಂಜಸ್ ಮಾಡಿದ್ದೀವಲ್ಲ, ಸೊ OB40ಗೆ ಚೇಂಜಸ್ ಮಾಡ್ಕೋಬೇಕು. ಸೊ ನಮ್ಮದು ಸೆಕೆಂಡ್
ಸೊ TIC ಅಲ್ವಾ ಇನ್ಪುಟ್ಗೆ. ಸೊ TIC ಇನ್ಪುಟ್. ಸೊ ಇದಕ್ಕೆ ನಾನು GL ಸೆಂಡ್ ಮಾಡಿದ್ದೀನಿ. ಸೊ ಇವಾಗ ನಾವು ಚೇಂಜ್ ಮಾಡೋದ್ರಿಂದ ನಮ್ಮ ಇನ್ಪುಟ್ಗೆ GL ಕೋಡ್ ಯಾರಿದೆ, 21001 ಇದೆ. ಸೊ ಚೇಂಜ್ ಮಾಡ್ಕೊಳ್ಳಿ, 21001. ಟ್ರಿಪಲ್ ಜೀರೋ ಸೇಟ್. ಸೊ TIC ಆಯಿತು. ನೆಕ್ಸ್ಟ್ TII ಮಾಡ್ಕೊಳ್ಳಿ. ಸೊ TIIಗೆ ಯಾವುದಿದೆ ಅದಕ್ಕೆ. ಸೊ TIIಗೆ 21002. ಸೊ ಇವಾಗ IC ಆಯಿತು. ಸೊ SGST ಮಾಡೋಣ. ಸೊ SGSTಗೆ 21001. SGST. ಸೊ CGSTಗೆ ಯಾರು ಮಾಡಿದೆ ನಾನು, CGSTಗೆ ಆ್ಯಕ್ಚುಲಿ 21001. ಓಕೆ. ಸೊ ಇವಾಗ CGST, IGST, SGST ಆಯಿತು. ಸೊ ಔಟ್ಪುಟ್ಟು ಅದೇ ಥರ ಚೇಂಜ್ ಮಾಡೋಣ. ಸೊ 21 ಇರೋದೆ, ಸೊ 1100 ಔಟ್ಪುಟ್ CGST. ಸೈಟ್ go back, IGST, IGST. GST. ಓಕೆ ಫೈನ್. ಸೊ ಇವಾಗ ಕರೆಕ್ಟಾಗಿದೆ. ಸೊ ಏನು ಇಶ್ಯೂ ಇಲ್ಲ. ಓಕೆ. ಸೊ ಇವಾಗ ನಾವು ನಿನ್ನೆ ಬಂದ್ಬಿಟ್ಟು FB50 ಪೋಸ್ಟ್ ಮಾಡಿದ್ವಿ ಟ್ರಾನ್ಸಾಕ್ಷನ್ಸ್ ಅಲ್ವಾ. ಸೊ ಇವಾಗ ಇನ್ನೊಂದು ಮಾಡಬೇಡ ಅವ್ರ ಹತ್ರ. ಸೊ ಇವಾಗ ಬೇರೆ ಯಾರು ಎಕ್ಸ್ಪೆನ್ಸಸ್ GL ಕ್ರಿಯೇಟ್ ಮಾಡಿದ್ದೀವಿ ನಾವು ಫಸ್ಟ್ ಇರ್ತದೆ. ಎಕ್ಸ್ಪೆನ್ಸಸ್ GLs. ಸೊ ರೆಂಟು, ಹೈರಿಂಗ್ ವೆಹಿಕಲ್, ಸ್ಟೇಷನರಿ ಪರ್ಚೇಸ್, ಓಕೆ ಸುಮಾರು ಇದೆ. ಸೊ ಇವಾಗ ಹೈರಿಂಗ್ ವೆಹಿಕಲ್ ಅಂದ್ಕೊಳ್ಳೋಣ. ಸೊ ಹೈರಿಂಗ್ ವೆಹಿಕಲ್. ಓಕೆ. ಸೊ GL ಏನಿದೆ 4001. ಸೊ ಈಜಿ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್, ಔಟ್ ಗೋಯಿಂಗ್ ಬ್ಯಾಂಕ್. ಸೊ ಡೆಬಿಟ್, ಕ್ರೆಡಿಟ್ 5000 ಅಂದ್ಕೊಳ್ಳೋಣ. ಓಕೆ. ಕಾಲ್ ಸೆಂಟರ್, ಆಫೀಸ್ ಸೆಂಟರ್, ಓಕೆ. ಸೊ ಯಾರೋ ಇದನ್ನು ಚೇಂಜ್ ಮಾಡಿದಾರ, OBBG ಹೋಗ್ಬಿಟ್ಟು ಚೇಂಜ್ ಮಾಡಿ. OBBG. ಸೊ ಇಲ್ಲಿ IN
So tax. Okay, so next got check ಮಾಡಿ. ಸೊ ಇದು ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಬರಬೇಕು ಟ್ಯಾಕ್ಸ್. ಓಕೆ, ಸೊ ಇವಾಗ ಟ್ಯಾಕ್ಸ್ ತಗೊಂಡು ಸ್ಟಿಮ್ಯುಲೇಟ್. ಸೊ ಪೋಸ್ಟ್. ಸೊ ಇವಾಗ ಡಾಕ್ಯುಮೆಂಟ್ ಪೋಸ್ಟ್ ಆಗಿದೆ. ಸೊ ನೀವು ಈ ಡಾಕ್ಯುಮೆಂಟ್ನ ಪೋಸ್ಟ್ ಮಾಡೋ ಡಾಕ್ಯುಮೆಂಟ್ನ ಇಲ್ಲೇ ಡಿಸ್ಪ್ಲೇ ಮಾಡಬೇಕು ಅಂದರೆ ಇಲ್ಲೇ ಡಾಕ್ಯುಮೆಂಟ್ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಸೊ ನೀವೇನು ಪೋಸ್ಟ್ ಮಾಡಿದ್ರೆ ಅದೇ ಡಾಕ್ಯುಮೆಂಟ್. ಓಕೆ, ಸೊ ನೀವೀಗ ಜಿ ಎಲ್ ವೈಸ್ ಡಾಟಾ ನೋಡಬೇಕು ಅಂದ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ನೀವೀಗ ಟ್ಯಾಕ್ಸ್ ಎಷ್ಟು ಕಟ್ ಆಗಿದೆ, ಸೊ ಇದೆಲ್ಲ ಚೆಕ್ ಮಾಡ್ಕೊಂಡ್ರೆ BL 3Nಗೆ ಹೋದರೆ ಸೊ ನೀವು ಇಲ್ಲಿ ಹಾಕ್ಬೋದು ಯಾವ ಜಿ ಎಲ್ ಬೇಕೋ ಆ ಜಿ ಎಲ್ದು. ಫಾರ್ ಎಕ್ಸಾಂಪಲ್ ಇವಾಗ ಐರಿಂಗ್ ವೆಹಿಕಲಲ್ಲಿ ನಾವು ಎಷ್ಟು ಪೋಸ್ಟ್ ಮಾಡಿದ್ವಿ, 4001. ಓಕೆ, ಸೊ ಇವಾಗ ಓಪನ್ ಐಟಮ್ಸ್ ಇದೆ, ಆಲ್ ಐಟಮ್ಸ್ ಇದೆ. ಸೊ ಇವಾಗ ಎಕ್ಸಿಕ್ಯೂಟ್ ಕೊಡ್ತೀನಿ. ಸೊ ಇದ್ರಲ್ಲಿ ನಾವು ಓಪನ್ ಐಟಮ್ ಅಲೈನ್ಮೆಂಟ್ ಏನಾದರೂ ಮಾಡಿದರೆ ಮಾತ್ರ ಎರರ್ ಬರುತ್ತೆ. ಓಕೆ, ಸೊ 4001 40000. ಸೊ ಎಕ್ಸಿಕ್ಯೂಟ್ ಕೊಟ್ಟ ತಕ್ಷಣ ಸೊ ನಾವೇನು ಪೋಸ್ಟ್ ಮಾಡಿದ್ವಿ ಅದಿಲ್ಲಿ ತೋರಿಸ್ತಾ ಇದೆ. ಸೊ 4237 ರೂಪಾಯಿ ತೋರಿಸ್ತಾ ಇದೆ. ಏನಕ್ಕೆ ಅಂದರೆ ಟ್ಯಾಕ್ಸ್ ಡಿಡಕ್ಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟಲ್ಲಿ. ಸೊ ಟ್ಯಾಕ್ಸ್ ಡಿಡಕ್ಟ್ ಆಗಿಬಿಟ್ಟು ಇಷ್ಟು ಅಮೌಂಟ್ ಮಾತ್ರ ಆ ಜಿ ಎಲ್ಗೆ ಟ್ರಿಗರ್ ಆಗಿದೆ. ರಿಮೈನಿಂಗ್ ಇದು ಬಂದ್ಬಿಟ್ಟು ಇಲ್ಲಿ ಜಿ ಎಲ್ಗೆ ಟ್ರಿಗರ್ ಆಗಿದೆ. ಸೊ ಇವಾಗ ನಾನು ಈ ಅಷ್ಟು ಜಿ ಎಲ್ದು ಒಂದೇ ಸಲ ತೊಗೊಂಡ್ಬಿಡ್ತೀನಿ. ನಿಮಗೆ ತೋರಿಸ್ತೀನಿ ಒಂದೇ ಸಲ ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ. ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಯಾವ ಥರ ಆಗುತ್ತೆ ಅಂತ. ನಾವು ಮಾಡಿದ್ದು ಡೆಬಿಟ್ ಕ್ರೆಡಿಟ್ ಎರಡೇ ಜಿ ಎಲ್ ಯೂಸ್ ಮಾಡಿದ್ದು, ಕರೆಕ್ಟ್. ಸೊ ಬಟ್ ನಾವು ಟ್ಯಾಕ್ಸ್ ಕೊಟ್ಟು ತಗೊಂಡ ತಕ್ಷಣ ಇಮಿಡಿಯೇಟಾಗಿ ಎರಡು ಲೈನ್ ಐಟಮ್ ಸ್ಪ್ಲಿಟ್ ಆಯಿತು. ಸೊ 2 ಲೈನ್ ಐಟಮ್ ಸ್ಪ್ಲಿಟ್ ಆಗಿದ್ದು ಓಕೆ, ಬಟ್ ಇದು ಪ್ರಾಫಿಟ್ ಸೆಂಟರ್ಸ್ ಲೆವೆಲ್ಲ ಸ್ಪ್ಲಿಟ್ ಆಗಿದೆಯಾ, ಯಾವ ಥರ ಸ್ಪ್ಲಿಟ್ ಆಗಿದೆ ಅಂತ ನೋಡೋಣ. ಓಕೆ, ಸೊ ಇವಾಗ 4 ಜಿ ಎಲ್ನ ತೊಗೊಳ್ಳೋಣ. ಸೊ 4 ಇದು ರಿಮೂವ್ ಮಾಡಿಬಿಡ್ತೀನಿ. ಸೊ ಇಲ್ಲಿ ಡ್ರಾಪ್ ಡೌನ್ ತೊಗೊಳ್ತೀನಿ. ಓಕೆ, ಸೊ 4 ಜಿ ಎಲ್ ಯಾವ್ಯಾವುದಿದೆ, ಸೊ 4401 ಇದೆ, 4401, ನೆಕ್ಸ್ಟು 3401, ಸೊ ನೆಕ್ಸ್ಟು 21000, ಸೊ ನೆಕ್ಸ್ಟ್ 21001 ಅನ್ಸುತ್ತೆ, ಕರೆಕ್ಟ್. ಸೊ ಇಷ್ಟು ಜಿ ಎಲ್ ಇದೆ. ಸೊ ಇಷ್ಟು ಜಿ ಎಲ್ ಬ್ಯಾಲೆನ್ಸ್ನ ಇವಾಗ ಒಂದೇ ಸಲ ಚೆಕ್ ಮಾಡೋಣ. ಓಕೆ, ಸೊ ಓಪನ್ ಐಟಮ್ಸ್ ಇವತ್ತಿನ ಡೇಟ್ಗೆ ಏನಿದೆ ಎಲ್ಲ ತೋರಿಸುತ್ತೆ ಎಂಟ್ರೀಸ್. ಎಕ್ಸಿಕ್ಯೂಟ್. ಸೊ ಇವಾಗ ಎಕ್ಸಿಕ್ಯೂಟ್ ಮಾಡಿದೆ ನಾನು. ಇವಾಗ ನಿಮಗೆ ಡಿಫ್ರೆನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಇಲ್ಲಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಏನು ತೋರಿಸ್ತಾ ಇದೆ, ಇನ್ಪುಟ್ GST ಡಿಡಕ್ಟ್ ಆಗಿರೋದು. ಸೊ ಈ ಡಾಕ್ಯುಮೆಂಟ್ ನಂಬರಲ್ಲಿ ಸೊ ಅಂದರೆ 101001. ಸೊ ಡಾಕ್ಯುಮೆಂಟ್ ನಂಬರ್ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. 101001 ಇದೇ ಡಾಕ್ಯುಮೆಂಟ್ ನಂಬರ್. ಸೇಮ್ ಡಾಕ್ಯುಮೆಂಟ್ಗೆ ಕೂಡ ನಿಮಗೆ ಇನ್ಪುಟ್ CGST SGST ಎರಡು ಡಿಡಕ್ಟ್ ಆಗಿದೆ. ಓಕೆ, ಇದಾದಮೇಲೆ ಬ್ಯಾಂಕ್ GL. ಸೊ ಬ್ಯಾಂಕ್ ಇವಾಗ ರೆಡ್ ಕಲರಲ್ಲಿ ತೋರಿಸ್ತಾ ಇದೆ. ಇದು ನೋಡ್ಬೋದು ನೀವು, ಇದು ಸ್ಟೇಟಸ್ ಅಂದ್ಬಿಟ್ಟು ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ ಪೋಸ್ಟೆಡ್ ಅಂತ ತೋರಿಸ್ತಾ ಇದೆ, ಪೋಸ್ಟೆಡ್ ಅಂತ. ಬಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಓಪನ್ ಅಂತ ತೋರಿಸ್ತಾ ಇದೆ. ಓಕೆ, ಸೊ ರೆಡ್ ಕಲರ್ ಇರೋದು. ಸೊ ನೆಕ್ಸ್ಟು ಸೊ ಅದೇ ಥರ ನಿಮಗೆ ಸೊ ಈ ಜಿ ಎಲ್ಗೂ ಕೂಡ ಸ್ಪ್ಲಿಟ್ ಆಗಿದೆ. ಓಕೆ, ಐರಿಂಗ್ ವೆಹಿಕಲ್ ಜಿ ಎಲ್ಗೂ. ಸೊ ಐರಿಂಗ್ ವೆಹಿಕಲ್ ಜಿ ಎಲ್ಗೂ ಕೂಡ ಸ್ಪ್ಲಿಟ್ ಆಗಿದೆ. ಸೊ ಐರಿಂಗ್ ವೆಹಿಕಲ್ ಜಿ ಎಲ್ಗೂ ಕೂಡ ಸೇಮ್ ಅದೇ ಥರ ನಿಮಗೆ ಪೋಸ್ಟೆಡ್ ಅಂತ ತೋರಿಸ್ತಾ ಇದೆ. ಸೊ ಇದು ಮಾತ್ರ ಏನಕ್ಕೆ ರೆಡ್ ಕಲರ್ ತೋರಿಸ್ತಾ ಇದೆ, ಏನಕ್ಕೆ ಇರ್ಬೋದು, ಏನು ರೀಸನ್ ಇರ್ಬೋದು? ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಆ್ಯಕ್ಚುಲಿ. ಇನ್ನು ಓಪನ್ ಆಗಿದೆ ಸರ್, ಹಾಂ ಇನ್ನು ಓಪನ್ ಆಗಿದೆ, ಅದೇ ಕ್ಲಿಯರ್ ಆಗಿಲ್ಲ. ಕ್ಲಿಯರ್ ಆಗಿಲ್ಲ, ಬಟ್ ರೆಡ್ ಕಲರ್ ಆಗಿ ಏನಕ್ಕೆ ತೋರಿಸ್ತಾ ಇದೆ ಸರ್ ಅಂದ್ರೆ ನೀವು ಅಲ್ಲಿ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಅಂತ. ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ನಾನು ಅಲ್ಲಿ ಎನೇಬಲ್ ಮಾಡಿದ್ದೆ ಈ ಜಿ ಎಲ್ಗೆ, ಬ್ಯಾಂಕ್ ಜಿ ಎಲ್ಗೆ. ಸೊ ಅದಕ್ಕೆ ಅದೇನು ಮಾಡ್ತೀನಿ, ಓಪನ್ ಐಟಮ್ ಅಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ನೀವು ಅದನ್ನು ಡಿಸೇಬಲ್ ಮಾಡಿದ್ರೆ ಅದು ಇದೇ ಥರನೇ ತೋರಿಸ್ತದೆ, ಸ್ಟೇಟಸ್ ಏನು ತೋರಿಸಲ್ಲ ನಿಮಗೆ. ಸೊ ಜಸ್ಟ್ ಇಟ್ ವಿಲ್ ಬಿ ಎ ಪೋಸ್ಟೆಡ್ ಸ್ಟೇಟಸ್, ವೆರ್ ಇಟ್ ಇಸ್ ಓಪನ್ ಆರ್ ಕ್ಲಿಯರ್ಡ್ ಏನು ತೋರಿಸಲ್ಲ. ಓಕೆ, ಸೊ ಕ್ಲಿಯರ್ ಆದಾಗ ಮಾತ್ರನೇ
ಅದು ಕ್ಲಿಯರ್ ಅಂತ ತೋರಿಸುತ್ತೆ. ಸೊ ಟಿಲ್ ದ ಟೈಮ್ ಇಟ್ ವಿಲ್ ಬಿ ಇನ್ ಓಪನ್ ಐಟಮ್. ಓಕೆ, ಸೊ ಈ ಥರ ನಾವು ಓಪನ್ ಐಟಮ್ ಮ್ಯಾನೇಜ್ಮೆಂಟನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ ಸಿಸ್ಟಮ್. ಓಕೆ, ಸೊ ಇದೆಲ್ಲ ರಿಕ್ವೈರ್ಮೆಂಟ್, ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಯಾವ್ಯಾವ್ದ್ರಲ್ಲಿ ಅವರು ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ಟ್ರೀಟ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಇನ್ವಾಯ್ಸ್ ರೈಸ್ ಮಾಡಿದ್ದಾರೆ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ರೆಂಟ್ ಅಂತ ನಾವು ಈಗ ಒಂದು ಇನ್ವಾಯ್ಸ್ ರೈಸ್ ಮಾಡಿದ್ರೆ ಯಾವ್ದಾದ್ರು ವೆಂಡರ್ಗೆ, ಸೊ ಬ್ಯಾಕ್ ಎಂಡಲ್ಲಿ ನಾವೇನು ಮಾಡ್ತೀವಿ, ಸನ್ರಿ ಪೇಬಲ್ದು ಕ್ರಿಯೇಟ್ ಮಾಡಿರ್ತೀವಿ. ಸೊ ಅವಾಗ ಏನಾಗುತ್ತೆ ಗೊತ್ತಾ, ಸೊ ಅದು ಅಗೇನೆಸ್ಟ್ ಲಯಬಿಲಿಟಿ ಕ್ರಿಯೇಟ್ ಆಗುತ್ತೆ. ಸೊ ಆ ಥರ ಅದು ನಿಮಗೆ ನಾನು ತೋರಿಸ್ತೀನಿ, ಸೊ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ನೀವು ಯಾವಾಗಾದ್ರೂ ಮೇಂಟೈನ್ ಮಾಡಬೇಕಾದ್ರೆ ಓಪನ್ ಐಟಮ್ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಇದು ಈ ಥರ ಡಾಕ್ಯುಮೆಂಟ್ನ ಪೋಸ್ಟ್ ಮಾಡ್ತೀವಿ. ಓಕೆ, ಸೊ ಇವಾಗ FB50 ನಾವು ಏನು ಡಾಕ್ಯುಮೆಂಟ್ ಪೋಸ್ಟ್ ಮಾಡಿದೀವಲ್ಲ ಅದು ಇವಾಗ ಸಕ್ಸಸ್ಫುಲಿ ಪೋಸ್ಟ್ ಆಗಿದೆ. ಸೊ ಡಾಕ್ಯುಮೆಂಟ್ ಪೋಸ್ಟಿಂಗಲ್ಲಿ ಏನು ಇಶ್ಯೂಸ್ ಇಲ್ಲ. ಓಕೆ, ಸೊ ಅಂದರೆ ನಿಮ್ಮದು GL ಕಾನ್ಫಿಗರೇಷನ್ ಕರೆಕ್ಟಾಗಿ ಮಾಡಿದ್ದೀವಿ ಆ್ಯಂಡ್ ಟ್ಯಾಕ್ಸ್ ಕೋಡ್ ಕಾನ್ಫಿಗರೇಷನ್ ಕೂಡ ಪ್ರಾಪರಾಗಿ ಆಗಿದೆ ಅಂತ ಅರ್ಥ. ಓಕೆ, ಸೊ ಇವೆರಡರದ್ದು ಏನೂ ಇಶ್ಯೂ ಇಲ್ಲ, ಇಷ್ಟ ಆಗಿದೆ ಪೋಸ್ಟ್ ಅಂದರೆ. ಸೊ ನೆಕ್ಸ್ಟ್ ನಾವು ಇವಾಗ ಏನು ಮಾಡಬೇಕು, ಸೊ ಇವಾಗ FB50 ಎಲ್ಲ ಟ್ರಾನ್ಸಾಕ್ಷನ್ಸ್ ಮಾಡಿದ್ದೀವಿ ನಾವು. ಸೊ ಇವಾಗ ನೆಕ್ಸ್ಟು ಈ ಪೇಮೆಂಟ್ ಏನಿದೆಯಲ್ಲ, ಸೊ ಇವಾಗ ನಾವು ಇನ್ನೂ ಲೈಕ್ ವೆಂಡರ್ ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡಬೇಕು, BP ಮಾಡಬೇಕು, ಸೊ ಇನ್ನೂ ತುಂಬ ಇದೆ. ಓಕೆ, ಸೊ ಕ್ರಿಯೇಟ್ ಮಾಡೋದು. ಸೊ ಅದ್ರ ಜೊತೆ ನಾವು ಕೆಲವೊಂದು GL ಕೋಡ್ಸ್ನ ಕೂಡ ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ಆಲ್ರೆಡಿ ನಾನು ಯಾವ್ಯಾವ GLs ನಮಗೆ ನೆಸರಿ ಇದೆಯೋ ಅದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅಪಾರ್ಟ್ ಫ್ರಮ್ ದಟ್ ನಮಗೆ ಕೆಲವೊಂದು ಸ್ಪೆಷಲ್ ಸಿನಾರಿಯೋಸ್ ಬರುತ್ತೆ. ಸೊ ಸಿನಾರಿಯೋ ವೈಸ್ ಕೂಡ ನಾವು GL ಕೋಡ್ಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇದಾಗ ಪೋಸ್ಟಿಂಗ್ ಎಲ್ಲ ಅರ್ಥ ಆಯ್ತಲ್ಲ, ಏನು ತೊಂದರೆ ಇಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಅದರ್ ಕರೆಂಟ್ ಅಸೆಟ್ಸ್ ಅಂಡರಲ್ಲೇ ಕ್ರಿಯೇಟ್ ಮಾಡಬೇಕು ನಾವು. ಓಕೆ, ಸೊ ನೀವು ಇವಾಗ ಏನಾದರೂ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, ಸೊ ಡೌನ್ ಪೇಮೆಂಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಇಟ್ ವಿಲ್ ಬಿ ಇನ್ ಯುವರ್ ಕರೆಂಟ್ ಅಸೆಟ್, ರೈಟ್. ಸೊ ಡೌನ್ ಪೇಮೆಂಟ್ ಏನಿದೆಯೋ ಸೊ ಅದನ್ನ ಕರೆಂಟ್ ಅಸೆಟ್ ಅಂತ ಟ್ರೀಟ್ ಮಾಡಿ. ಸೊ ಅದಕ್ಕೆ ಒಂದು GLನ ಕ್ರಿಯೇಟ್ ಮಾಡಿ. ಸೊ 21210050 ತೊಗೊತೀನಿ, ಏಕೆಂದರೆ ಅಲ್ಲಿವರೆಗೂ ಬೇಕಾದರೆ ಟ್ಯಾಕ್ಸ್ ಏನಾದರೂ ತೊಗೋಬೋದು, ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ನಾನು 50 ತೊಗೊತೀನಿ. ಸೊ ಬ್ಯಾಲೆನ್ಸ್ ಶೀಟ್ again it will be under other current asset. Okay, writing liability के तौर पे ಪ್ರೀಪೇಯ್ಡ್ ಅಸೆಟ್ ಎಲ್ಲ ಬರುತ್ತಲ್ಲ ಸರ್, ಪ್ರೀಪೇಯ್ಡ್ ಅಸೆಟ್ಸ್ ಎಲ್ಲ ಬರುತ್ತೆ. ಅದೇನೇ ಅಸೆಟ್ಸ್ ಅಲ್ಲೇ ಬರೋದು. ನಾವು ಆಲ್ರೆಡಿ ಇವಾಗ ಹೆಡ್ ಚೇಂಜ್ ಮಾಡಲಿಲ್ಲ ಅಲ್ಲ ಅಲ್ಲಿ, ಸೊ ಅದಕ್ಕೋಸ್ಕರ ಈ ಥರ ಬರ್ತಾ ಇದೆ. ಇದಕ್ಕೆ ಏನು ಮಾಡಬೇಕಾಗ, GL ಅಕೌಂಟ್ 1 series ಇಂದ ಸ್ಟಾರ್ಟ್ ಮಾಡಬಹುದು ಸರ್. 21 ಬದಲು 110050 ಅಂತ. ಅದೇ 1100 ಮಾಡ್ಬೋದು, ಬಟ್ ಹೆಡ್ ಚೇಂಜ್ ಆಗುತ್ತೆ. ಸೊ ಇವಾಗ ನೋಡಿ, ನಾನು ಆಲ್ರೆಡಿ ಅಲ್ಲಿ ಚೇಂಜ್ ಮಾಡಿದ್ನಲ್ಲ ಅದಕ್ಕೋಸ್ಕರ ಅಷ್ಟೇ. ಸೊ ನೀವು ಹೇಳ್ದಂಗೆ ಇವಾಗ ನಾನು 1 series ತೊಗೊಂಡ್ರೆ ಅದು ಬಂದ್ಬಿಟ್ಟು ನಿಮಗೆ ಲಯಬಿಲಿಟಿ ಸೆಟಲ್ ಬಂದ್ಬಿಡುತ್ತೆ ಈ ಹೆಡ್ಡಲ್ಲಿ, ಅದು ಪ್ರಾಬ್ಲಮ್. ಇದು ಓಕೆ, ಸೊ ಈ GLs ಓಕೆ, ನೋ ಇಶ್ಯೂ. ನಾವಲ್ಲಿ ಕ್ರಿಯೇಟ್ ಓಕೆ ಗೊತ್ತಾಯ್ತು ಬಿಡಿ. ಸೊ ಏನು ಇಶ್ಯೂ ಅಂತ ನಾನೇ ಮಿಸ್ಟೇಕ್ ಮಾಡಿದ್ದೀನಿ. ಸೊ ನಾವು ಆ್ಯಕ್ಚುಲಿ OBD4 ಅಲ್ಲಿ ಚೇಂಜಸ್ ಮಾಡೋದ್ವಲ್ವಾ, ಸೊ ಆ ಚೇಂಜಸ್ ಇವಾಗ ಇಂಪ್ಯಾಕ್ಟ್ ಆಗ್ತಾಯಿದೆ. ಓಕೆ, ಗಾಟ್ ಇಟ್. ಸೊ ಲೆಟ್ ಮಿ ಡೂ ಒನ್ ಥಿಂಗ್. ಸೊ ನಾನು ಇಲ್ಲಿ ಚೇಂಜಸ್ ಮಾಡಿದ್ದೆ ಆ್ಯಕ್ಚುಲಿ, ಅದು ಇಂಪ್ಯಾಕ್ಟ್ ಆಗಿರಲಿಲ್ಲ ಆವಾಗ. ಸೊ ಇವಾಗ ಇಂಪ್ಯಾಕ್ಟ್ ಆಗ್ತಾಯಿದೆ. ಸೊ ಇಲ್ಲಿ ನೋಡಿ, ನಾನು 21 ಸೀರೀಸ್ನ ಲಯಬಿಲಿಟಿ ಅಂತ ಹಾಕಿದ್ದೀನಿ. ಸೊ ಇಲ್ಲಿ ನಾವು ಆಲ್ರೆಡಿ ಅಲ್ಲಿ ಅದು ಅಷ್ಟಲ್ಲಿ ಟ್ರೀಟ್ ಮಾಡಿದ್ದೀವಿ. ಸೊ ಇಲ್ಲಿ ಲಯಬಿಲಿಟೀಸ್ ಅಂತ ಹಾಕಿದ್ದೀನಿ. ಸೊ ಅದು ಮಿಸ್ಟೇಕ್ ಆ್ಯಕ್ಚುಲಿ.
ಸೊ ಇದು ಅಸೆಟ್, ಸೊ ಇದು ಲಯಬಿಲಿಟೀಸ್. ನಾವು ಬರೀ ಡಿಸ್ಕ್ರಿಪ್ಷನ್ ಮಾತ್ರ ಚೇಂಜ್ ಮಾಡಿದ್ವಲ್ಲ. ಸೊ ಇದು ಡಿಲೀಟ್ ಮಾಡ್ಬಿಟ್ಟು ಕೂಡ ಮೇಂಟೈನ್ ಮಾಡಬಾರ್ದು, ಯಾಕೆಂದರೆ ಇಲ್ಲ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಚೇಂಜಸ್ ಆಗಿರೋದು. ಓಕೆ, ಸೊ ಇದ್ರಲ್ಲಿ ನಾನು ಚೇಂಜಸ್ ಮಾಡಬಾರ್ದಿತ್ತು, ನಾನು ಚೇಂಜಸ್ ಮಾಡಿದೆ. ಸೊ ಓಕೆ, ನೀವು ಇಲ್ಲಿ ಒ ಬಿ ಡಿ ಫಾರಲ್ಲಿ ಏನೂ ಚೇಂಜಸ್ ಮಾಡಬೇಡಿ. ಸೊ ವಾಟ್ ಎವರ್ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ರಲ್ಲ ಅದು ಪರ್ಫೆಕ್ಟಾಗಿರುತ್ತೆ. ಸೊ ಅದೇನು ಚೇಂಜಸ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಅಸೆಟ್ಸ್, ಲಯಬಿಲಿಟಿ, ಅಸೆಟ್, ಲಯಬಿಲಿಟಿ. ಸೊ ಇವಾಗ ಅಸೆಟ್ಗೆ ನಮ್ಗೆ ಯಾರೇನು ಬೇಕು, 2109 ಬೇಕು, ಕರೆಕ್ಟ್. ಆ್ಯಂಡ್ ಲಯಬಿಲಿಟಿಗೆ 1011. ಸೊ ಇದೇನಂತ ನಾವು ಮೇಂಟೈನ್ ಮಾಡಿರಲಿ. ಸೊ ಲಯಬಿಲಿಟೀಸ್ಗೆ 1 ಸೀರೀಸ್ದು, ಸೊ ಆ್ಯಂಡ್ ಅಸೆಟ್ಸ್ಗೆ 2 ಸೀರೀಸ್. ಸೇವ್ ಇಟ್. ಓಕೆ, ಡಿಲೀಟ್ ಮಾಡಿರೋದ್ರಿಂದ ತೊಗೊತಾ ಇಲ್ಲ. ಓಕೆ, ಸೊ ಇವಾಗ ಒಂದು ಕೆಲಸ ಮಾಡೋಣ. ವಿಲ್ ಗೋ ಬ್ಯಾಕ್. TATM. ಸೆಕೆಂಡ್ ಲೋಡ್ ಆಗ್ತದೆ. ಅಸೆಟ್ಸ್, ಲಯಬಿಲಿಟೀಸ್ ಇದೆ TATMದು. ಸೊ ಇವಾಗ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಅಸೆಟ್ಸ್ ಡಿಲೀಟ್ ಮಾಡಿದ್ನಲ್ವಾ. ಓಕೆ, ಇದು ಸೇವ್ ಆಗ್ತಾ ಇಲ್ಲ, ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಾ ಇತ್ತು. ಟ್ರೈ ಮಾಡಿದೆ. ಸೊ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್. ಓಕೆ, ಇವಾಗ ಸೇವ್ ಆಗಿದೆ. ವಿಲ್ ಗೋ ಬ್ಯಾಕ್. ಸೊ ಇವಾಗ ಕ್ರಿಯೇಟ್ ಮಾಡು.
ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್ 21050. ಇವಾಗ ಬ್ಯಾಲೆನ್ಸ್ ಶೀಟ್ ತಗೋಣ. ಕರೆಂಟ್ ಅಸೆಟ್ಸ್. ಓಕೆ, ಸೊ ಇವಾಗ ತಗೊತೀವಿ. ಸೊ ನೆಕ್ಸ್ಟ್ ಇವಾಗ ನಾವು ಅಡ್ವಾನ್ಸ್ ಅಲ್ವಾ, ಸೊ ಡೌನ್ ಪೇಮೆಂಟ್ ಅಲ್ವಾ, ಸೊ ಲೈಕ್ ಡೌನ್ ಪೇಮೆಂಟ್ ಅಂತ ಒಂದು ತೊಗೊತೀವಿ. ಸೊ ಮಲ್ಟಿಪಲ್ ಕ್ರಿಯೇಟ್ ಮಾಡ್ಕೋಬೋದು ಸಿನಾರಿಯೋ ವೈಸ್, ಬಟ್ ನಾನು ಇದರಲ್ಲಿ ಲೈಕ್ ಒಂದೇ ತೊಗೊತೀನಿ. ಸೊ ಲೈಕ್ ಡಿಫ್ರೆಂಟ್ ಡೌನ್ ಪೇಮೆಂಟ್ಗೆ ಡಿಫ್ರೆಂಟ್ ಜಿ ಎಲ್ಸ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು ಬೇಸ್ಡ್ ಆನ್ ಯೂಸರ್ಸ್ ರಿಕ್ವೈರ್ಮೆಂಟ್. ಅವ್ರು ಯಾವ ಥರ ಡೌನ್ ಪೇಮೆಂಟ್ ಸಿನಾರಿಯೋನ ಯೂಸ್ ಮಾಡ್ತಾ ಇರ್ತಾರೆ ಅದ್ರ ಮೇಲೆ. ಓಕೆ, ಸೊ ಇವಾಗ ಡೌನ್ ಪೇಮೆಂಟ್ ನಾವು ಯಾರಿಗೆ ಮಾಡ್ತೀವಿ? ವೆಂಡರ್ಸ್ ಕಸ್ಟಮರ್ಸ್ ಇಂದ ಡೌನ್ ಪೇಮೆಂಟ್ ರಿಸೀವ್. ಸೊ ವೆಂಡರ್ಸ್ಗೆ ಹೋಗ್ಬಿಟ್ಟು ಡೌನ್ ಪೇಮೆಂಟ್ನ ಪೇ ಮಾಡ್ತೀವಿ. ಕರೆಕ್ಟ್. ಸೊ ಇವಾಗ ನಾವು ಡೌನ್ ಪೇಮೆಂಟ್ ತೊಗೊಳ್ತಾ ಇದ್ದೀವಿ ಇರೋದ್ರಿಂದ ಅಡ್ವಾನ್ಸ್ ಇಲ್ಲ, ಡೌನ್ ಪೇಮೆಂಟ್ ಅನ್ನೋದನ್ನ ನಾನು ಅಡ್ವಾನ್ಸ್ ಅಂತ ತೊಗೊಳ್ತೀನಿ. ಅಡ್ವಾನ್ಸ್ ಸೊ ಅಡ್ವಾನ್ಸ್ ಬಂದ್ಬಿಟ್ಟು ಸೊ ಇವಾಗ ಅದು ಡೌನ್ ಪೇಮೆಂಟ್ ತಗೊಂಡೆ. ಸೊ ಇವಾಗ ಅಡ್ವಾನ್ಸ್ ಪೇಯ್ಡ್ ಅನ್ನೋ ಆಗಿರೋದ್ರಿಂದ ಸೊ ವೆಂಡರ್ಸಿಗೆ ಬರುತ್ತೆ. ರೈಟ್. ಸೊ ವೆಂಡರ್ ರಿಕನ್ಸಿಲೇಷನ್ ಜಿ ಎಲ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ. ಸೊ ಅಡ್ವಾನ್ಸ್ ಪೇಮೆಂಟ್ನ ಮಾಡುವಾಗ. ಓಕೆ, ಸೊ ಇನ್ವಾಯ್ಸ್ ರೈಸ್ ಮಾಡುವಾಗಲಾಗಲಿ ಎಲ್ಲ ಟೈಮಲ್ಲೂ ಅಷ್ಟೇ. ಸೊ ನೀವು ಅಡ್ವಾನ್ಸ್ ಕ್ಲಿಯರ್ ಮಾಡುವಾಗಲೂ ಸೊ ಈ ಥರನೇ ಕ್ರಿಯೇಟ್ ಮಾಡ್ಕೋಬೇಕು ಸಿಸ್ಟಮ್. ಓಕೆ, ಸೊ ನೆಕ್ಸ್ಟ್ ಸೊ ಇಲ್ಲಿ ನೀವು ನಾರ್ಮಲ್ 001 ತೊಗೊಳ್ಳಿ. ಸೊ ರಿಕನ್ಸಿಲೇಷನ್ ಜಿ ಎಲ್ಗೆ ಏನಾದರೂ ಸಪ್ರೇಟ್ ನೀವು ಅಕೌಂಟ್ಸ್ ಕ್ರಿಯೇಟ್ ಮಾಡಿದರೆ ರಿಕನ್ಸಿಲೇಷನ್ದು ತೊಗೊಳ್ಳಿ. ಇಲ್ಲಿ ಅಕೌಂಟಿಂಗ್ ಗ್ರೂಪ್ ವೆಂಡರ್ ರಿಕನ್ಸಿಲೇಷನ್, ಕಸ್ಟಮರ್ ರಿಕನ್ಸಿಲೇಷನ್ ಓಪನ್ ಐಟಮ್ ಬರಲ್ವಾ ಸರ್ ಇದಕ್ಕೆ? ಆ ಥರ. 1 ಸೆಕೆಂಡ್. ಹಾಂ ಹೇಳಿ. ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಕ್ಲಿಕ್ ಸೆಲೆಕ್ಟ್ ಮಾಡಲ್ಲ. ಹಾಂ, ಸೊ ಇದು ಅಷ್ಟೇ ನೋಡಿ. ವೆಂಡರ್ ಐಟಮ್ದು ನೀವು ಇನ್ವಾಯ್ಸ್ ರೈಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ನೀವು ಎಕ್ಸ್ಪೆನ್ಸಸ್ ಏನಾದರೂ ಬುಕ್ ಮಾಡ್ತೀರಾ ಸೊ ವೆಂಡರ್ಗೆ. ಸೊ ಆ ಟೈಮಲ್ಲಿ ನೀವು ವೆಂಡರ್ಗೆ ಏನಾದ್ರೂ ಅದನ್ನು ಎಗೇನೆಸ್ಟ್ ಪರ್ಚೇಸ್ ಮಾಡಿದಾಗ ಏನಾದರೂ ಬುಕ್ ಮಾಡ್ತಾ ಇದ್ರೆ, ಸೊ ಅವಾಗ ನಾರ್ಮಲ್ ನಾವೇನು ಮಾಡ್ತೀವಿ ಗೊತ್ತಾ, ಯಾವ್ದಾದ್ರು ಒಂದು ಜಿ ಎಲ್ಸ್ಗೆ ರಿಕನ್ಸಿಲೇಷನ್ ಜಿ ಎಲ್ಸ್ಗೆ ಅದನ್ನ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಎನೇಬಲ್ ಮಾಡಿದ್ರೆ, ಸೊ ನೀವು ನೆಕ್ಸ್ಟ್ ಓಪನ್ ಕ್ಲಿಯರ್ ಆದರೆ ನಿಮ್ಗೆ ಐಟಮ್ ಗೊತ್ತಾಗುತ್ತೆ. ಸೊ ಇಲ್ಲಾಂದ್ರೆ ಮೀನ್ ವೈಲ್ ಅದೇನಾಗಿರುತ್ತೆ, ಸೊ ಕ್ಲಿಯರ್ ಪೋಸ್ಟ್ ಸ್ಟೇಟಸಲ್ಲೇ ಇರುತ್ತೆ. ಓಕೆ, ಸೊ ಇವಾಗ ನಾನು ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ಆಕ್ಟಿವೇಟ್ ಮಾಡ್ತೀನಿ ನೋಡಿ. ಸೊ ಆಕ್ಟಿವೇಟ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ, ಮತ್ತು ರಿಮೂವ್ ಮಾಡ್ಬಿಟ್ಟು ಕೂಡ ತೋರಿಸ್ತೀನಿ ಒಂದ್ಸಲ. ಓಕೆ, ಇವಾಗ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಸೊ ನೋಡಿದ್ವಿ. ಸೊ ನಾನಿವಾಗ ಅದು ರಿಕನ್ಸಿಲೇಷನ್ ಜಿ ಎಲ್ ಆಗಿರೋದ್ರಿಂದ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ಗೆ ನಿಮಗೆ ಎರರ್ ತೋರಿಸ್ತಾ ಇದೆ. ಇದು ರಿಕನ್ಸಿಲೇಷನ್ ಜಿ ಎಲ್ ಆಗಿರೋದ್ರಿಂದ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ಅಲೋ ಮಾಡೋದಿಲ್ಲ ಅಂತ. ಸೊ ಏನಕ್ಕೆ ಅಲೋ ಮಾಡೋದಿಲ್ಲ ಅಂದರೆ ಇದಕ್ಕೆ ನೀವು ಡೈರೆಕ್ಟ್ ಪೋಸ್ಟಿಂಗ್ ಮಾಡೋದಕ್ಕಾಗಲ್ಲ. ಸೊ ಇಂಡೈರೆಕ್ಟ್ ಪೋಸ್ಟಿಂಗ್ ಆಗುತ್ತೆ. ಸೊ ಯಾವ ಥರ ಸಿಸ್ಟಮಲ್ಲಿ ಇಂಡೈರೆಕ್ಟ್ ಪೋಸ್ಟಿಂಗ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇವಾಗ ನಾನು ಇದನ್ನ ರಿಮೂವ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಇವಾಗ ರಿಮೂವ್ ಮಾಡಿಬಿಟ್ಟು ನಾನು ಸೇವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇವಾಗ ತೊಗೊಳುತ್ತೆ. ಸೊ ಇದು ರಿಮೂವ್ ಮಾಡೋದ್ರಿಂದ ಸೊ ಇವಾಗ ತೊಗೊಳುತ್ತೆ ನೋಡಿ, ಸೇವ್ ಆಯಿತು. ಏಕೆಂದರೆ ಇದು ನಾರ್ಮಲ್ ಜಿ ಎಲ್, ಇವಾಗ ರಿಕನ್ಸಿಲೇಷನ್ ಜಿ ಎಲ್ ಅಲ್ಲ. ಸೊ ನಾನು ಯಾವಾಗ ರಿಕನ್ಸಿಲೇಷನ್ ಜಿ ಎಲ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀನಿ, ಸೊ ಆ ಟೈಮಲ್ಲಿ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ಆಕ್ಟಿವೇಟ್ ಮಾಡಿದ್ರೆ ಸಿಸ್ಟಮ್ ತೊಗೊಳಲ್ಲ. ಏನಕ್ಕೆ ಅಂದರೆ ಇದಕ್ಕೆ ಡೈರೆಕ್ಟ್ ಪೋಸ್ಟಿಂಗ್ ಸರ್ವ್ ಮಾಡಲ್ಲ. ಸೊ ಇಂಡೈರೆಕ್ಟ್ ಪೋಸ್ಟಿಂಗ್ ಆಗುತ್ತೆ. ಸೊ ಅದು ಯಾವ ಥರ ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ಇವಾಗ ವೆಂಡರ್ಗೆ ಸೇವ್ ಮಾಡ್ತೀನಿ, ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ಮೇಂಟೈನ್ ಮಾಡೋದು. ಓಕೆ, ಸೊ ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ನಿಮಗೆ ಮತ್ತೆ ಇನ್ನೊಂದು ಕ್ರಿಯೇಟ್ ಮಾಡಿಬಿಟ್ಟು ತೋರಿಸ್ತೀನಿ, ಎರಡು ತೋರಿಸ್ತೀನಿ. ಓಕೆ, ಸೊ ಅಡ್ವಾನ್ಸ್ ಪೇಯ್ಡ್, ಅಡ್ವಾನ್ಸ್ ರಿಸೀವ್ಡ್ ಎರಡೂ ತೋರಿಸ್ತೀನಿ. ಆ್ಯಂಡ್ ದೆನ್ ನಿಮಗೆ ಒಂದು ರಿಕನ್ಸಿಲೇಷನ್ ಜಿ ಎಲ್ ಕೂಡ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಇವಾಗ ಲಯಬಿಲಿಟಿ ಸೆಟ್ಟಲ್ಲಿ ಸೊ 110050 ಅಂತ ಇಟ್ಕೊಂಡು ಇದು ಕಸ್ಟಮರ್ ಮಾಡೋಣ. ಸೊ ಇದೆಲ್ಲ ಓಕೆ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್, ಕರೆಂಟ್ ಲಯಬಿಲಿಟೀಸ್, ಸೊ ಅಡ್ವಾನ್ಸ್ ರಿಸೀವ್ಡ್ ಅಂತ. ಓಕೆ, ಸೊ ಇವಾಗ ಇಲ್ಲಿ ಪೇಯಬಲ್ ರಿಸೀವಬಲ್ ಏನಿದೆ ಅದೇ ತೊಗೊಂಡು ಅದರಲ್ಲಿ ಸೇವ್ ಇಟ್. ಓಕೆ, ಸೊ ಇವಾಗ ನಾನೇನು ಮಾಡಿದ್ದೀನಿ, ಕಸ್ಟಮರ್ಗೂ ವೆಂಡರ್ಗೂ ಎರಡಕ್ಕೂ ಒಂದೊಂದು ಡೌನ್ ಪೇಮೆಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ಇದು ನಿಮ್ಮ ಪೋಸ್ಟಿಂಗ್ಸ್ ಮಾಡ್ಬೇಕಾದ್ರೆ ಹೇಳ್ತೀನಿ. ನಾವಿನ್ನು ವೆಂಡರ್ ಕ್ರಿಯೇಟ್ ಮಾಡಿಲ್ಲ, ಕಸ್ಟಮರ್ ಕ್ರಿಯೇಟ್ ಮಾಡಿಲ್ಲ, BP ಕಾನ್ಫಿಗರೇಷನ್ಸ್ನ ಮಾಡಬೇಕು ಸಿಸ್ಟಮಲ್ಲಿ. ಸೊ ಅದೆಲ್ಲ ಕಾನ್ಫಿಗರೇಷನ್ ಮಾಡಿದ್ಮೇಲೆ ಇದ್ರ ಮೇಲೆ ನಿಮಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇವೇನು ನಾನು ನಿಮಗೆ ಎಕ್ಸ್ಪೆನ್ಸಸ್ ಜಿ ಎಲ್ಸ್ನ ಕ್ರಿಯೇಟ್ ಮಾಡಿದ್ನಲ್ಲ, ಸೊ ಈ ಎಕ್ಸ್ಪೆನ್ಸಸ್ ಜಿ ಎಲ್ಸ್ ಎಲ್ಲ ಎಕ್ಸ್ಪೆನ್ಸಸ್ ಜಿ ಎಲ್ಸ್ಗೂ ನೀವು ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ಆಕ್ಟಿವೇಟ್ ಮಾಡ್ಕೋಬೋದು. ಓಕೆ, ಸೊ ನೀವು ಡೈರೆಕ್ಟ್ ಪೋಸ್ಟಿಂಗ್ ಮಾಡೋದಾದ್ರೆ ಮಾತ್ರ ಮೇಂಟೈನ್ ಮಾಡಬೇಡಿ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಐರಿಂಗ್ ವೆಹಿಕಲ್ ಏನು ಮಾಡ್ತೀವಿ ಹೇಳಿ, ನಾವು
ಸೊ ಒಬ್ಬರ ಹತ್ರನೇ ಹೈರ್ ಮಾಡಲ್ಲ, ತುಂಬ ಜನ ಹತ್ರ ಹೈರ್ ಮಾಡ್ತೀವಿ. ಸೊ ನಾವು ವೆಂಡರ್ ಆಗಿದ್ರೆ, ರೆಗ್ಯುಲರ್ ವೆಂಡರ್ ಆಗಿದ್ರೆ, ಸೊ ನೀವು ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ತಗೋಬೋದು. ಇವಾಗ ಪರ್ಚೇಸ್ ಅಂತ ಹೇಳಿದೆ ನಾನು. ಸೊ ಪರ್ಚೇಸ್ ನಾನು ಏನು ಮಾಡ್ತೀನಿ, ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ಆಕ್ಟಿವೇಟ್ ಮಾಡ್ತೀನಿ. ಸೊ ಇದಕ್ಕೆ ಏನಕ್ಕೆ ಆಕ್ಟಿವೇಟ್ ಮಾಡ್ತಿದ್ದೀನಿ ಅಂದರೆ, ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ, ಸೊ ನೀವು ಯಾವಾಗ ಪರ್ಚೇಸ್ ಮಾಡ್ತೀರಾ ಅವಾಗ ಇದು ಓಪನ್ ಐಟಮ್ ಲೇಟ್ ಇರುತ್ತೆ. ಸೊ ಯಾವಾಗ ಪೇ ಮಾಡ್ತೀರಾ, ಸೊ ಅವಾಗ ಇದು ಕ್ಲಿಯರ್ ಆಗುತ್ತೆ. ಸಾರಿ, ಇದು ಬ್ಯಾಲೆನ್ಸ್ ಶೀಟ್ GL ಅಲ್ವಾ, ಸೊ ನಾನು ಇದ್ರಲ್ಲಿ ಮಾಡೋಕ್ಕಾಗಲ್ಲ. 1 ಸೆಕೆಂಡ್. ಇಟ್ ಈಸ್ ಲಯಬಿಲಿಟಿ. ಸೊ ಇಲ್ಲಿ ನಾವು ಸನ್ಡ್ರಿ ಪೇಬಲ್ ಒಂದು ಕ್ರಿಯೇಟ್ ಮಾಡಬೇಕಿತ್ತಲ್ಲ. ಓಕೆ, ಅಕೌಂಟ್ಸ್ ಪೇಬಲ್ ಅಂತ ಒಂದು GL ಕ್ರಿಯೇಟ್ ಮಾಡಿದ್ವಿ. ಸೊ ಈ ಅಕೌಂಟ್ಸ್ ಪೇಬಲ್ GLಗೆ ಸೊ ವೆಂಡರ್ ರಿಕನ್ಸಿಲೇಷನ್ಸ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿ ನೀವು ಸನ್ಡ್ರಿ ಪೇಬಲ್ಸ್ ಏನಾದರೂ ಬಂದರೆ, ರಿಸೀವಬಲ್ಸ್ ಪೇಬಲ್ಸ್ ಬಂದಾಗ, ಸೊ ಆ ಟೈಮಲ್ಲಿ ನೀವು ಅದನ್ನ ರಿಕನ್ಸಿಲೇಷನ್ಸ್ GLs ಆಗಿ ಕ್ರಿಯೇಟ್ ಮಾಡ್ತೀರಾ. ಬ್ಯಾಕ್ ಎಂಡಲ್ಲಿ ಏನು ಮಾಡ್ತೀರಾ, ಅದನ್ನ ವೆಂಡರ್ಸ್ಗೆ ಅಸೈನ್ ಮಾಡ್ತೀರಾ. ಸೊ ನಾನು ನೀವು ವೆಂಡರ್ ಕ್ರಿಯೇಟ್ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಸಿನಾರಿಯೋನ. ಸೊ ನಿಮಗೆ ಅವಾಗ ಅರ್ಥ ಆಗುತ್ತೆ. ಇವಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ. ಸೊ ನಾನು ವೆಂಡರ್ ರಿಕನ್ಸಿಲೇಷನ್ಸ್ BP ಮಾಸ್ಟರು ಮತ್ತು ಕಸ್ಟಮರ್ ಕೂಡ ಮೇಂಟೈನ್ ಮಾಡಬೇಕು. ಓಕೆ, ಸೊ ಕಸ್ಟಮರ್ದು ಮೇಂಟೈನ್ ಮಾಡಿದಾಗ ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನಾವು ಸೊ BP ಕಾನ್ಫಿಗರೇಷನ್ಸ್ ಎಕ್ಸ್ಪ್ಲೇನ್ ಮಾಡಬೇಕು, ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಸೊ ನಾವು BP ಕಾನ್ಫಿಗರೇಷನ್ಸಲ್ಲಿ ಬೇಸಿಕ್ BP ಕಾನ್ಫಿಗರೇಷನ್ಸ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಇವತ್ತು. ಸೊ ಇದಾದಮೇಲೆ ನಾನು ನೆಕ್ಸ್ಟ್ ಬೇಕಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಕಾನ್ಫಿಗರೇಷನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂದರೆ ಸೊ BP ಕಾನ್ಫಿಗರೇಷನ್ ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೆಸ್ ಅದು. ಸೊ ತುಂಬ ಇದೆ BP ಕಾನ್ಫಿಗರೇಷನಲ್ಲಿ. ಸೊ ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಒಂದು ಕ್ಲಾಸ್ ಪೂರ್ತಿ ಕವರ್ ಆಗುತ್ತೆ ಅದು. ಓಕೆ, ಸೊ ಇವಾಗ ಅಂದರೆ ಜಸ್ಟ್ ನಿಮಗೆ ಸೊ BP ಕಾನ್ಫಿಗರೇಷನ್ಸ್ದು ಓವರ್ ವ್ಯೂ ಹೇಳ್ಬಿಡ್ತೀನಿ. ಸೊ ಯಾವ ಥರ BP ಕಾನ್ಫಿಗರೇಷನ್ ಮಾಡಬೇಕು, ಸೊ ಏನೇನು ಇಂಪಾರ್ಟೆಂಟ್ಸ್ BP ಕಾನ್ಫಿಗರೇಷನ್ ಮಾಡಬೇಕಾದ್ರೆ ಅಂತ. ಓಕೆ, ಸೊ BP ಅಂದರೆ ಬಿಸ್ನೆಸ್ ಪಾರ್ಟ್ನರ್ ಅಂತ. ಓಕೆ, ಸೊ ಬಿಸ್ನೆಸ್ ಪಾರ್ಟ್ನರಲ್ಲಿ ಸೊ ವೆಂಡರು ಬರುತ್ತೆ, ಕಸ್ಟಮರ್ ಬರುತ್ತೆ, ಬೋತ್ ಆರ್ ಬಿಸ್ನೆಸ್ ಪಾರ್ಟ್ನರ್ಸ್, ರೈಟ್. ಸೊ ಇವಾಗ ನಾವು ಮೊದಲೆಲ್ಲ ಹೆಂಗಿತ್ತು ಅಂದರೆ ECC ಇದ್ದಾಗ ವರ್ಷನ್ನು ನಿಮಗೇನಿತ್ತು, ವೆಂಡರ್ಗೆ ಸಪ್ರೇಟ್ ಕ್ರಿಯೇಟ್ ಮಾಡಬೇಕಿತ್ತು, ಸೊ ಕಸ್ಟಮರ್ಗೆ ಸಪ್ರೇಟ್ ಕ್ರಿಯೇಟ್ ಮಾಡಬೇಕಿತ್ತು. ಸಪ್ರೇಟ್ ಕ್ರಿಯೇಟ್ ಅಂತ ಕಾನ್ಫಿಗರೇಷನ್ಸ್ ವೈಸ್ ಬೇರೆ ಬೇರೆ T ಕೋಡ್ ಯೂಸ್ ಮಾಡ್ಬಿಟ್ಟು ಕ್ರಿಯೇಟ್ ಮಾಡಬೇಕಿತ್ತು. ಕಸ್ಟಮರ್ ಬೇರೆ T ಕೋಡು, ವೆಂಡರ್ ಮಾಸ್ಟರ್ ಬೇರೆ T ಕೋಡು. ಸೊ ಸಪ್ರೇಟ್ ಪ್ರೊಸೆಸರ್ ಇತ್ತು. ಸೊ ಇವಾಗ BPಲಿ ಒಂದೇ T ಕೋಡ್ ಅಂಡರಲ್ಲೇ ಬೋತ್ ಕಸ್ಟಮರು ಆ್ಯಂಡ್ ವೆಂಡರ್ ಎರಡನ್ನೂ ಕೂಡ ಕ್ರಿಯೇಟ್ ಮಾಡ್ಬೋದು. ಬಿಫೋರ್ ನಿಮಗೆ XK01, XT01 ಆ ಥರ T ಕೋಡ್ ಇತ್ತು ನಿಮಗೆ ಮಾಸ್ಟರ್ ಡಾಟಾ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಓಕೆ, ಸೊ ಬಟ್ ಇವಾಗ ಏನಾಗಿದೆ, ಸೊ ಇವಾಗ ಎಲ್ಲದನ್ನೂ ಕೂಡ ಒಂದು ಹೆಡರಲ್ಲೇ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಅದು ಯಾವ ಥರ ಮಾಡಬೇಕು, ಅದಕ್ಕೆ ಏನೇನು ಕಾನ್ಫಿಗರೇಷನ್ಸ್ ಮಾಡಬೇಕು ನೋಡೋಣ. ಓಕೆ, ಸೊ ಫಸ್ಟ್ ನಾವು ಇವಾಗ BP ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಂದರೆ ವೆಂಡರ್ ಮಾಸ್ಟರ್ ಕಾನ್ಫಿಗರೇಷನ್ಸ್ಗೆ ಅಕೌಂಟಿಂಗ್ ಗ್ರೂಪ್ಸ್ನ ಡಿಫೈನ್ ಮಾಡ್ಕೋಬೇಕು. ಓಕೆ, ಸೊ ವೆಂಡರ್ ಅಕೌಂಟಿಂಗ್ ಗ್ರೂಪ್ಸು, ಕಸ್ಟಮರ್ ಅಕೌಂಟಿಂಗ್ ಗ್ರೂಪ್ಸು ಎಲ್ಲ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇವಾಗ ಫೈನಾನ್ಷಿಯಲ್ ಅಕೌಂಟಿಂಗ್, ಸೊ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಅಕೌಂಟ್ ರಿಸೀವಬಲ್ ಆ್ಯಂಡ್ ಪೇಬಲ್, ಸೊ AP ಆ್ಯಂಡ್ AR. ಸೊ ಇಲ್ಲೇ ಬರೋದಲ್ವಾ, ಕಸ್ಟಮರ್ದು ಆ್ಯಂಡ್ ವೆಂಡರ್ದು ಬೋತ್ ಇಲ್ಲೇ ಬರುತ್ತೆ. ಸೊ ಸಪ್ಲೈಯರ್ ಅಂದರೆ ವೆಂಡರೇ, ಸಪ್ಲೈಯರ್ ಆ್ಯಂಡ್ ವೆಂಡರ್ ಬೋತ್ ಆರ್ ಸೇಮ್, ಆ್ಯಂಡ್ ಕಸ್ಟಮರ್ ಆ್ಯಂಡ್ ಸೊ ಲೈಕ್ ಕಸ್ಟಮರ್ ಇಸ್ ಸೇಮ್. ಓಕೆ, ಸೊ ಕಸ್ಟಮರ್ ಆ್ಯಂಡ್ ಸಪ್ಲೈಯರ್ ಆ್ಯಂಡ್ ವೆಂಡರ್ ಬೋತ್ ಆರ್ ಸೇಮ್. ಓಕೆ, ಸೊ ಇವಾಗ ಸಪ್ಲೈಯರ್ ಅಂಡರಲ್ಲಿ ಫಸ್ಟ್ ನಾವು ಮಾಸ್ಟರ್ ಡೇಟಾ ಅಂಡರಲ್ಲಿ ಏನು ಮಾಡಬೇಕು, ಏನೇನು ಪ್ರಿಪರೇಷನ್ಸ್ ಬೇಕು ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡೋದಕ್ಕೆ, ಸೊ ಅದನ್ನು ಮೇಂಟೈನ್ ಮಾಡಬೇಕು. ಪ್ರಿಪರೇಷನ್ಸ್ ಫಾರ್ ಕ್ರಿಯೇಟಿಂಗ್ ಸಪ್ಲೈಯರ್ ಮಾಸ್ಟರ್ ಡೇಟಾ ಅಂದರೆ ಮಾಸ್ಟರ್ ಡೇಟಾ ಕ್ರಿಯೇಷನ್ಸ್ ಮಾಡೋಕ್ಕೆ ಸೊ ಏನೇನು ಬೇಸಿಕ್ ಪ್ರಿಪರೇಷನ್ಸ್ ಬೇಕು ಸಿಸ್ಟಮಲ್ಲಿ, ಸೊ ಅದನ್ನು ನಾವು ಮೇಂಟೈನ್ ಮಾಡಬೇಕು. ಓಕೆ, ಸೊ ಫಸ್ಟ್ ನಾವು ಅಕೌಂಟಿಂಗ್ ಗ್ರೂಪ್ನ ಮಾಡಬೇಕು. ಓಕೆ, ಸೊ ಅಕೌಂಟಿಂಗ್ ಗ್ರೂಪ್ ಮಾಡಿದ್ಮೇಲೆ ನೆಕ್ಸ್ಟ್ ನಂಬರ್ ರೇಂಜಸ್ ಎಲ್ಲ ಬರುತ್ತೆ, ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಯಾರೋ ಆಲ್ರೆಡಿ ಮೇಂಟೈನ್ ಮಾಡಿದಾರಲ್ವ ಎಕ್ಸಿಸ್ಟಿಂಗ್, ನೀವು ನೋಡ್ಬೋದು ಬೇರೆ ಬೇರೆ ಯಾವುದೋ ಡಿಫ್ರೆಂಟ್ ವೆಂಡರ್ ಕೋಡ್ನ ಕೊಟ್ಕೊಂಡು ಮೇಂಟೈನ್ ಮಾಡಿದ್ದಾರೆ. ಸೊ ಸೇಮ್ ನಾವು ಇದೇ ಥರನೇ ಇವಾಗ ವೆಂಡರ್ ಗ್ರೂಪ್ನ ಮೇಂಟೈನ್ ಮಾಡಬೇಕು. ಸೊ ನೀವು ಎಂಟ್ರೀಸ್ ಕ್ಲಿಕ್ ಮಾಡಿ, ಸೊ ನಮಗೆ ವೆಂಡರ್ ಗ್ರೂಪ್ ಯಾವ್ದು ಬೇಕೋ ಆ ಥರ ವೆಂಡರ್ ಗ್ರೂಪ್ನ ಕ್ರಿಯೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ TATV ಅಂದ್ಕೊಳ್ಳಿ. TATV ಬಂದ್ಬಿಟ್ಟು ಲೈಕ್ ಟಾಟಾ ಮೋಟರ್ಸ್ ವೆಂಡರ್ಸ್ ಗ್ರೂಪ್ಗೆ ಸೊ TATV ಅಂತ ಕೊಟ್ಟಿದ್ದೀವಿ. ಓಕೆ, ಸೊ ಇವಾಗ ಟಾಟಾ ಮೋಟರ್ಸ್ ವೆಂಡರ್ ಅಂತ ಕ್ರಿಯೇಟ್ ಮಾಡಿ. ಓಕೆ, ಸೊ ಒನ್ ಟೈಮ್ ವೆಂಡರ್ ಅಂದರೆ ಸೊ ಒನ್ ಟೈಮ್ ಅಕೌಂಟ್, ನೀವು ಒನ್ ಟೈಮ್ ಮಾತ್ರ ಕ್ರಿಯೇಟ್ ಮಾಡ್ತೀರಾ.
ಸೊ ಅವ್ರ ಜೊತೆ ನೀವು ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ ಮಾಡಲ್ಲ, ಒನ್ ಟೈಮ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತೀರಾ. ಸೊ ಅವಾಗ ಒನ್ ಟೈಮ್ನ ಎನೇಬಲ್ ಮಾಡ್ತೀರಾ. ಸೊ ಇಲ್ಲ ಅಂದ್ರೆ ನೀವು ನಾರ್ಮಲ್ ಆಗಿ ಡಿಸೇಬಲ್ ಅಲ್ಲೇ ಇರುತ್ತೆ ಸ್ಟೇಟಸ್. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಜನರಲ್ ಡೇಟಾ ಇದೆ, ಕಂಪನಿ ಕೋಡ್ ಡೇಟಾ ಇದೆ, ಸೊ ನೆಕ್ಸ್ಟ್ ಪರ್ಚೇಸಿಂಗ್ ಡೇಟಾ ಇದೆ. ಸೊ ಈ ಮೂರು ಇಂಪಾರ್ಟೆಂಟ್. ಸೊ ಜನರಲ್ ಡೇಟಾದಲ್ಲಿ ನಿಮ್ಗೆ ಯಾವ್ಯಾವುದು ಮ್ಯಾಂಡೇಟರಿ ಫೀಲ್ಡ್, ಯಾವ್ಯಾವ ಸರ್ಪ್ರೈಸ್ ಎಂಟ್ರೀಸ್, ಸೊ ಅದನ್ನ ನೋಡ್ಕೋಬೋದು. ಸೊ ಇಲ್ಲಿ ಅಡ್ರೆಸ್ ಇದೆ, ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಆಪ್ಷನ್ ಇದೆ. ಸೊ ನಿಮ್ಗೆ ಅಡ್ರೆಸ್ ಮ್ಯಾಂಡೇಟರಿ ಬೇಕು ಅಂದರೆ ಸೊ ಮ್ಯಾಂಡೇಟರಿ ಮೇಂಟೈನ್ ಮಾಡ್ಬೋದು. ಸೊ ನೀವು ಯಾವುದನ್ನು ಮ್ಯಾಂಡೇಟರಿ ಮಾಡ್ತೀರಾ ಸೊ ಅದೆಲ್ಲ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಸೊ ಮ್ಯಾಂಡೇಟರಿ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಿಮ್ಗೆ ಯಾವ್ಯಾವ್ದು ನೆಸೆಸರಿ ಇದೆ ಅದನ್ನು ಮಾತ್ರನೇ ಸೊ ಮ್ಯಾಂಡೇಟರಿ ಫೀಲ್ಡ್ ಆಗಿ ಆಕ್ಟಿವ್ ಮಾಡ್ಕೊಳ್ಳಿ. ಸುಮ್ಮನೆ ಎಲ್ಲದನ್ನೂ ಆಕ್ಟಿವ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಸೊ ಇವನ್ ಬಿಸ್ನೆಸ್ ರಿಕ್ವೈರ್ಮೆಂಟ್ ಕೂಡ ಡಿಫ್ರೆಂಟ್ ಇರುತ್ತೆ. ಬಿಸ್ನೆಸ್ ರಿಕ್ವೈರ್ಮೆಂಟ್ ಹೆಂಗಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಬ್ಬ ವೆಂಡರ್ಗೆ ಸೊ ನೇಮ್ ಒನ್ ಮ್ಯಾಂಡೇಟರಿ ಮಾಡ್ಕೊತಾರೆ. ಓಕೆ, ಆರ್ ಎಲ್ಸ್ ಪೋಸ್ಟಲ್ ಕೋಡ್ ಆರ್ ಡಿಸ್ಟಿಕ್. ಓಕೆ, ಸೊ ಯಾವ್ದಾರ ಒಂದು ಅವ್ರಿಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಏನಿರುತ್ತೋ ಸೊ ಆಸ್ ಪರ್ ದ ರಿಕ್ವೈರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಮ್ಯಾಂಡೇಟರಿ ಫೀಲ್ಡ್ ಆಕ್ಟಿವೇಟ್ ಮಾಡ್ಕೊತಾರೆ. ಓಕೆ, ಸೊ ಇದು ಡಿಫ್ರೆನ್ಸ್ ಗೊತ್ತಾಯ್ತಲ್ಲ, ಸರ್ಪ್ರೈಸ್, ರಿಕ್ವೈರ್ಡ್ ಎಂಟ್ರಿ ಆ್ಯಂಡ್ ಆಪ್ಷನಲ್ ಎಂಟ್ರಿ. ಸೊ ಡಿಸ್ಪ್ಲೇ ಬಂದ್ಬಿಟ್ಟು ಓನ್ಲಿ ಡಿಸ್ಪ್ಲೇ, ಯು ಕುಡ್ ನಾಟ್ ಏಬಲ್ ಟು ಮೇಂಟೈನ್ ಎನಿಥಿಂಗ್. ಸೊ ಆಪ್ಷನಲ್ ಎಂಟ್ರಿ ಅಂದರೆ ವೆದರ್ ಯು ಕ್ಯಾನ್ ಮೇಂಟೈನ್ ಆರ್ ಯು ಕ್ಯಾನ್ ಇಗ್ನೋರ್. ಸೊ ರಿಕ್ವೈರ್ಡ್ ಎಂಟ್ರಿ ಅಂತಂದರೆ ನೀವು ಮ್ಯಾಂಡೇಟರಿ ಇದು ಮೇಂಟೈನ್ ಮಾಡಲೇಬೇಕು. ಸರ್ಪ್ರೈಸ್ ಎಂಟ್ರಿ ಅಂತಂದರೆ ಸೊ ನೋ ನೀಡ್ ಟು ಮೇಂಟೈನ್ ಇನ್ ದ ಸಿಸ್ಟಮ್. ಸಿಸ್ಟಮ್ ವಿಲ್ ನಾಟ್ ಶೋ ದಿಸ್ ಆಪ್ಷನ್ಸ್ ಟು ಮೇಂಟೈನ್. ಓಕೆ, ಸೊ ಅದು ಸರ್ಪ್ರೈಸ್ ಎಂಟ್ರಿ. ಸೇಮ್ ಅದೇ ಥರ ಕಮ್ಯುನಿಕೇಷನ್ಸು, ಕಂಟ್ರೋಲಿಂಗ್ ಡೇಟಾ. ಕಮ್ಯುನಿಕೇಷನ್ಸು ಅಷ್ಟೇ, ಫ್ಯಾಕ್ಸ್ ನಂಬರ್, ಫೋನ್ ನಂಬರ್, ಇಮೇಲ್ ಇವೆಲ್ಲ ಇರುತ್ತಲ್ಲ. ಸೊ ಇದೆಲ್ಲ ಫೀಲ್ಡು ನಿಮ್ಗೆ ಮ್ಯಾಂಡೇಟರಿ ಬೇಕಾ ಬೇಡವಾ, ಸೊ ಆ ಥರ. ಸೊ ಮೊಬೈಲ್ ನಂಬರ್ ಮ್ಯಾಂಡೇಟರಿ ಬೇಕು ಅಂದರೆ ಸೊ ನೀವು ರಿಕ್ವೈರ್ಡ್ ಎಂಟ್ರಿಲಿ ಮೇಂಟೈನ್ ಮಾಡ್ತೀವಿ. ಸೊ ಇಂಟರ್ನಲ್ ಅಡ್ರೆಸ್ ಈ ಥರ ಏನಾದರೂ ಬೇಕು ಅಂದರೆ ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಮ್ಯಾಂಡೇಟರಿ ಮಾಡ್ಕೋಬೋದು, ಯಾವ್ದು ಬೇಕೋ ಅದನ್ನ ಆಪ್ಷನಲ್ಲಿ ಇಟ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಅಲ್ಲಿ ಹೋಗ್ಬೇಕು. ಸೊ ಇದು ಬಂದ್ಬಿಟ್ಟು ನೀವು ಫೀಲ್ಡ್ ಸ್ಟೇಟಸ್ತು. ಓಕೆ, ಸೊ ಇವಾಗ ನೀವು ಟಿ ವಿ ಏನು ಕ್ರಿಯೇಟ್ ಮಾಡಿದ್ದೀವಿ ಸೊ ಅದನ್ನು ನಾನು ಸೇವ್ ಮಾಡ್ತೀನಿ. ಫಸ್ಟ್ ನಾವು ಅಕೌಂಟಿಂಗ್ ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ TMಗೆ. ಸೊ ಇವಾಗ ನಾವು ಒಂದು ವೆಂಡರ್ದು ಅಕೌಂಟಿಂಗ್ ಗ್ರೂಪ್ನ ಇವಾಗ ನಾನು ಮೇಂಟೈನ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟು ಸೊ ನಿಮಗೆ ಇದೇ ಥರ ನಿಮಗೆ ಡಿಫ್ರೆಂಟ್ ಏನಾದರೂ ವೆಂಡರ್ ಗ್ರೂಪ್ನ ಕ್ರಿಯೇಟ್ ಮಾಡೋಂಗಿದ್ರು ಸೊ ಮಾಡ್ಕೋಬೋದು ಸಿಸ್ಟಮಲ್ಲಿ. ಓಕೆ, ಸೊ ಲೈಕ್ ಹೇಳಿದ್ರಲ್ಲ ಒನ್ ಟೈಮ್ ವೆಂಡರ್ಗೆ ಬೇರೆ, ಸೊ ಡಿಫ್ರೆಂಟ್ ವೆಂಡರ್ಸ್ಗೆ, ಸೊ ಆ ಥರ ಇರುತ್ತೆ. ಓಕೆ, ಸೊ ಲೈಕ್ ಫಾರಿನ್ ವೆಂಡರ್ಸ್ಗೆ ಅಥವಾ ಡೊಮೆಸ್ಟಿಕ್ ವೆಂಡರ್ಸ್ಗೆ ಡಿಫ್ರೆಂಟ್ ಅಕೌಂಟಿಂಗ್ ಗ್ರೂಪ್ನ ಮೇಂಟೈನ್ ಮಾಡೋದಾದರೆ ಸೊ ನೀವು ಎಂಟ್ರೆಸ್ ಕ್ಲಿಕ್ ಮಾಡಿಬಿಟ್ಟು ಸೊ ನೀವು ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ನೀವು ಮೇಂಟೈನ್ ಮಾಡ್ಬೋದು. ಇದು ಬಂದ್ಬಿಟ್ಟು ಸ್ಕ್ರೀನ್ ಲೇಔಟ್. ಸೊ ಸ್ಕ್ರೀನ್ ಲೇಔಟ್ ಅಂದರೆ ಅಗೇನ್ ನೀವು ವೆಂಡರ್ ಗ್ರೂಪ್ ಏನು ಮೇಂಟೈನ್ ಮಾಡ್ತೀರಾ ಅದಕ್ಕೆ ನಿಮ್ಗೆ ಯಾವ ಥರ ಸ್ಕ್ರೀನ್ ಲೇಔಟ್ನ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಸೊ ಇವಾಗ ವೆಂಡರ್ಗೆ ಸೊ ಇಲ್ಲಿ ಕಂಪನಿ ಕೋಡ್, ಕಂಪನಿ ನೇಮ್ ಎರಡೂ ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಸೊ ಇವಾಗ ಒಂದು ತೋರಿಸ್ಬಿಟ್ಟು ಈ ಥರ ಇದರಲ್ಲಿ ಮತ್ತೆ ನಿಮಗೆ ಯಾವ್ದಾದ್ರು ಮ್ಯಾಂಡೇಟರಿ ಬೇಕಾ, ಸರ್ಪ್ರೈಸ್ ಇಂಟ್ರೆಸ್ಟ್ ಬೇಕಾ, ಸೊ ರಿಕ್ವೈರ್ಡ್ ಎಂಟ್ರಿ ಬೇಕಾ, ನೋಡಿ ರಿಕನ್ಸಿಲೇಷನ್ GLs ಮ್ಯಾಂಡೇಟರಿ ಮಾಡಿದ್ದಾರೆ ಕಂಪನಿ ಕೋಡ್ ಡೇಟಾ. ಸೊ ಅದನ್ನು ಇಲ್ಲಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾವು ಲೇಔಟಲ್ಲಿ ಕೂಡ ನಮ್ಮದನ್ನು ಕಂಪನಿ ಕೋಡ್ ಏನು ರಿಲೇಟೆಡ್ ಇದೆ ಅದನ್ನು ಮೇಂಟೈನ್ ಮಾಡೋದು. ಓಕೆ, ಕ್ಲಿಕ್ ಆನ್ ನೇಮ್ ಎಂಟ್ರೀಸ್. ನಮ್ಮ ಕಂಪನಿ ಕೋಡ್ ಯಾವುದು, TATM. ಓಕೆ, ಸೊ ಅದೇ ಆಟೋಮೆಟಿಕಾಗಿ ಬರುತ್ತೆ. ಸೊ ಇದಾದಮೇಲೆ ನಾವು ಇದರಲ್ಲಿ ಏನು ಮೇಂಟೈನ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಫಸ್ಟ್ ಸೇವ್ ಮಾಡ್ಕೊಳ್ಳಿ. ಸೊ ಇವಾಗ ಸೊ ಇದ್ರ ಅಂಡರಲ್ಲಿ ಅಕೌಂಟ್ ಮ್ಯಾನೇಜ್ಮೆಂಟ್ ಇದೆ. ಅಕೌಂಟ್ ಮ್ಯಾನೇಜ್ಮೆಂಟ್ ಹೋಗೋಣ. ಸೊ ಪೇಮೆಂಟ್ ಟ್ರಾನ್ಸಾಕ್ಷನ್, ಇಲ್ಲಿ ರಿಕನ್ಸಿಲೇಷನ್ GLಸ್ನ ನೀವು ರಿಕ್ವೈರ್ಡ್ ಎಂಟ್ರಿ ಮಾಡಿಕೊಂಡ್ರೆ ಸೊ ಬ್ಯಾಕ್ ಎಂಡಲ್ಲಿ ಆಟೋಮೆಟಿಕ್ಕಾಗಿ ನೀವು ಪೇಮೆಂಟ್ ಪೋಸ್ಟ್ ಮಾಡಿದಾಗ ಇಟ್ ವಿಲ್ ಟ್ರಿಗರ್ ಟು ದ ರಿಕನ್ಸಿಲೇಷನ್ GL. ಓಕೆ, ಸೊ ಇದನ್ನ ರಿಕ್ವೈರ್ಡ್ ಎಂಟ್ರಿ ಮಾಡ್ಕೊಳ್ಳೋಣ. ಸೇವ್ ಮಾಡ್ತೀನಿ. ಸೊ ಇವಾಗ ಸೇವ್ ಆಯಿತು. ಸೊ ಇದೇ ಥರ ನಿಮಗೆ ಸೊ ಬೇರೆ ಯಾವ್ಯಾವುದು ಫೀಲ್ಡ್ ಸೆಟಪ್ ಮಾಡ್ಕೋಬೇಕು, ಸೊ ಯಾವುದು ಮ್ಯಾಂಡೇಟರಿ ಮಾಡ್ಕೋಬೇಕು, ನೀವು ರಿಕ್ವೈರ್ಡ್ ಎಂಟ್ರಿ ಯಾವ್ದು ಮಾಡ್ಕೋಬೇಕು ಸೊ ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಲೈಕ್ ಒನ್ ಟೈಮ್ ವೆಂಡರ್ಗೆ ಯಾವ ಥರ, ಸೊ ಬೇರೆ ರಿಕನ್ಸಿಲೇಷನ್ಸ್ GLs, ಸೊ ಲೇಔಟ್ಗೆಲ್ಲ ಯಾವ ಥರ ಬೇಕು ಸೊ ಅದನ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದನ್ನು ಯಾವ ಥರ ಡಿಫೈನ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನೋಡ್ಕೊಳ್ಳಿ. ಜಸ್ಟ್ ನಿಮಗೆ ಕಾನ್ಫಿಗರೇಷನ್ಸ್ ಮಾಡ್ಬೇಕಾದ್ರೆ ನಾನು ಮತ್ತೆ ಅಗೇನ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಅಗೇನ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಸೊ ವೆಂಡರ್ಸ್ನ, ಸೊ ವೆಂಡರ್ ಕೋಡ್ ಯಾವ ಥರ ಮೇಂಟೈನ್ ಮಾಡಬೇಕು ಸಿಸ್ಟಮಲ್ಲಿ. ಆ್ಯಂಡ್ ದೆನ್ ಅದಕ್ಕೆ ರಿಕನ್ಸಿಲೇಷನ್ GL ಅಂದರೆ ಬ್ಯಾಕ್ ಎಂಡಲ್ಲಿ ಯಾರು ಮೇಂಟೈನ್ ಮಾಡಬೇಕು. ಸೊ ಇವಾಗ ವೆಂಡರ್ಸ್ ಅಂದರೆ ನಾವು ವೆಂಡರ್ಸ್ಗೆ ಆಲ್ಮೋಸ್ಟ್ ಪೇಯಬಲ್ ಇರುತ್ತೆ. ಸೊ ನಾವು ಮಾಡ್ತೀವಿ ಸನ್ರಿ ಪೇಯಬಲ್ಸ್ ಆರ್ ಅಕೌಂಟ್ಸ್ ಪೇಯಬಲ್ GL ಏನು ಕ್ರಿಯೇಟ್ ಮಾಡಿದ್ದೀವಿ ಸೊ ಆ GLನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಸನ್ರಿ ಪೇಯಬಲ್ ಅಂದರೆ ನೀವು ಈಗ ಸನ್ರಿ ಕ್ರೆಡಿಟಾರ್ಸ್, ಸನ್ರಿ ಡೇಟಾಸ್ ಅಂತ ಇರುತ್ತಲ್ವಾ, ಸೊ ಅದೇ ಥರನೇ ನೀವು ಸನ್ರಿ ಪೇಯಬಲ್ GLs ಅಥವಾ ರಿಸೀವಬಲ್ GLಸ್ನ ಕ್ರಿಯೇಟ್ ಮಾಡಿಬಿಟ್ಟು ಸೊ ಅದನ್ನು ನಾವು ಮೇಂಟೈನ್ ಮಾಡಬೇಕು. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಡಿಫೈನ್ ನಂಬರ್ ರೇಂಜ್, ಸೊ ಕ್ರಿಯೇಟ್ ನಂಬರ್ ರೇಂಜ್ ಇದೆ. ಸೊ ಕ್ರಿಯೇಟ್ ನಂಬರ್ ರೇಂಜಲ್ಲಿ ಸೊ
ಸೊ ನೀವು ವೆಂಡರ್ಸ್ಗೆ ಯಾವ ಥರ ರೇಂಜನ್ನ ಮೇಂಟೈನ್ ಮಾಡ್ತೀರಾ ಅಂತ. ಸೊ ನಂಬರ್ ರೇಂಜ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇದೆಲ್ಲ ನಿಮ್ಗೆ ನಾಳೆ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಂಬರ್ ರೇಂಜು ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಪ್ರೋಸೆಸ್ ಇದೆ. ಸೊ ನಿಮಗೆ ಒಂದು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಆಮೇಲೆ ಮೋರ್ ಓವರ್ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ರೆ ಸ್ವಲ್ಪ ಟೈಮ್ ಟೇಕಿಂಗ್ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳ್ತೀನಿ ಸೊ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಜಸ್ಟ್ ನಾವು ನಂಬರ್ ರೇಂಜಸ್ ಕ್ರಿಯೇಟ್ ಮಾಡ್ತೀವಿ, ನೆಕ್ಸ್ಟ್ ಅಸೈನ್ ಮಾಡ್ತೀವಿ. ಈ ವೆಂಡರ್ ಅಕೌಂಟ್ ಗ್ರೂಪ್ ಏನು ಕ್ರಿಯೇಟ್ ಮಾಡಿದ್ದೀವಲ್ವ, ಸೊ ಆ ವೆಂಡರ್ ಅಕೌಂಟ್ ಗ್ರೂಪ್ಗೆ ಸೊ ಯಾವ ರೇಂಜ್ನ ಮೇಂಟೈನ್ ಮಾಡಿರ್ತೀವಿ ಸೊ ಆ ರೇಂಜ್ನ ಅಸೈನ್ ಮಾಡಬೇಕು. ಓಕೆ, ಸೊ ಇದು ನಾನು ನಿಮಗೆ ನಾಳೆ ಕ್ಲಾಸಲ್ಲಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ. ಸೊ ಇವತ್ತು ನಾನು ಏನೇನು ಚೇಂಜಸ್ ಮಾಡಿದ್ನಲ್ಲ ಸೊ ಟ್ಯಾಕ್ಸ್ ರಿಲೇಟೆಡ್, ಸೊ ಅದೊಂದ್ಸಲ ಪ್ರಾಪರಾಗಿ ಚೆಕ್ ಮಾಡಿಕೊಂಡು ನೀವು ಚೇಂಜಸ್ ಮಾಡ್ಕೊಳ್ಳಿ. ಸೊ ಏನು ಮಾಡಿದ್ದೀನಿ ಅಂದರೆ ಜಸ್ಟ್ ನಾನು ಅಕೌಂಟ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಟ್ಯಾಕ್ಸ್, ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ಇದನ್ನ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಓಕೆ, ಸೊ ವಿಡಿಯೋ ನೋಡಿಕೊಂಡು ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಅದನ್ನ ಚೇಂಜ್ ಮಾಡ್ಕೊಂಡ್ಮೇಲೆ ಸೊ ನೆಕ್ಸ್ಟ್ ನೀವು FB50 ಪೋಸ್ಟಿಂಗ್ಸ್ ಮಾಡಿ. ಸೊ ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡಿ, ನಿಮ್ಗೆ ಯಾವ ಥರ ಪೋಸ್ಟಿಂಗ್ಸ್ ಬೇಕೋ ಆ ಥರ ಪೋಸ್ಟಿಂಗ್ಸ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ವೆಂಡರ್ಗೆ ಹೋಗೋಣ. ಸೊ ಫಸ್ಟ್ FB50 ಕ್ಲಿಯರ್ ಮಾಡ್ಕೊಳ್ಳಿ, ಪೋಸ್ಟಿಂಗ್ಸ್ ಎಲ್ಲ ಪ್ರಾಪರಾಗಿ ಮಾಡಿ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಸೊ ಚೆಕ್ ಮಾಡಿದ್ಮೇಲೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ನಾನು ಇಲ್ಲಿ ಹಾಕ್ಬಿಟ್ಟಿರ್ತೀನಿ. ಸೊ BP ಕಾನ್ಫಿಗರೇಷನ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ಯಾವುದು ಆ್ಯಡ್ ಮಾಡಿಲ್ಲ. ಓಕೆ, ಸೊ ನಾನು ನಾಳೆ ಮತ್ತೆ ನಿಮಗೆ ಅದನ್ನ ತೋರಿಸ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಬಿಸ್ನೆಸ್ ಪಾರ್ಟ್ನರ್. ಓಕೆ, ಸೊ ಇದನ್ನೇ BP ಅಂತ ಕರೆಯೋದು, ಬಿಸ್ನೆಸ್ ಪಾರ್ಟ್ನರ್ ಕಾನ್ಫಿಗರೇಷನ್. ಓಕೆ, ಓಕೆ, ಸೊ ಇದರಲ್ಲಿ ಫಸ್ಟ್ ವೆಂಡರ್ ನಾವಿಲ್ಲಿ ಅಕೌಂಟಿಂಗ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ವಿ, ಕರೆಕ್ಟ್. ಸೊ ಫಸ್ಟ್ ಪ್ರಿಪರೇಷನ್ಸಲ್ಲಿ ಏನೇನು ಬೇಕು ಮ್ಯಾಂಡೇಟ್ರಿ, ಸೊ ಅದನ್ನೆಲ್ಲ ಮೇಂಟೈನ್ ಮಾಡಬೇಕು. ಅಕೌಂಟಿಂಗ್ ಗ್ರೂಪ್ಸ್ ವಿತ್ ಸ್ಕ್ರೀನ್ ಲೇಔಟ್ ಮಾಡಿದ್ದೀನಿ. ಆ್ಯಂಡ್ ದೆನ್ ನಾನು ಇಲ್ಲಿ ಸ್ಕ್ರೀನ್ ಲೇಔಟ್ ಫಾರ್ ಕಂಪನಿ ಕೋಡ್, ಸೊ ಎರಡು ಮಾಡಿದ್ದೀನಿ. ಸೊ ನಿಮ್ಗೆ ನಾಳೆ ಎಕ್ಸ್ಪ್ಲೇನ್ ಮಾಡಿದಾಗ ಇಲ್ಲಿ ಎರಡನ್ನೂ ಆ್ಯಡ್ ಮಾಡಿಬಿಟ್ಟು ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ತೋರಿಸ್ತೀನಿ. ಓಕೆ, ಸೊ ಏನಾದರೂ ಡೌಟ್ಸ್ ಇದೆಯಾ ಇಷ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲಿ? ಸರ್ ಇದು OBD4 ಅಕೌಂಟಿಂಗ್ ಗ್ರೂಪ್ ಅಲ್ಲಿ ಏನು ಚೇಂಜಸ್ ಮಾಡೋದು ಬೇಡ ಅಲ್ಲ? ಈಗ ನಾವು ನೀವು OBD4 ಟಚ್ ಮಾಡಕ್ಕೆ ಹೋಗ್ಬಿಡಿ, ಯಾಕೆಂದ್ರೆ OBD4 ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಡೈರೆಕ್ಟ್ ಡಿಸ್ಕ್ರಿಪ್ಷನ್ನೇ ಚೇಂಜ್ ಮಾಡ್ತೀವಿ GL ಅಲ್ಲಿ. ಸೊ ನೀವು GL ಡಿಸ್ಕ್ರಿಪ್ಷನ್ಸ್ನ ಚೇಂಜ್ ಮಾಡ್ಕೊಬೇಡಿ. ಸೊ OBD4 ಟಚ್ ಮಾಡಕ್ಕೆ ಹೋಗ್ಬೇಡಿ. ನೀವು ಬೇರೆ OBD4 ಚೇಂಜಸ್ ಮಾಡಿದ್ರೆ ಮತ್ತೆ ನಾನು ಇವಾಗ ಮಾಡೋದಲ್ಲ, ಆ ಥರ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಬೇಡ, ಟಚ್ ಮಾಡಕ್ಕೆ ಹೋಗ್ಬಿಡಿ. ಜಸ್ಟ್ ಇವಾಗ ಅದನ್ನ ಚೇಂಜಸ್ ಮಾಡಿದ್ರೂ ಸರ್, ಇವಾಗ ನಾವು ಟ್ಯಾಕ್ಸ್ ಪ್ರೊಸೀಜರ್ಲಿ OB40 ಅದು ಚೇಂಜಸ್ ಮಾಡ್ಬೇಕಲ್ಲ? ಅಸೈನ್ ಮಾಡಲೇಬೇಕಲ್ಲ. ಓಕೆ, ಅಂದ್ರೆ ಏನಿಲ್ಲ, ಇನ್ಪುಟ್ ಇರೋದು ಔಟ್ಪುಟ್ ಹಾಕ್ತೀರಾ, ಔಟ್ಪುಟ್ ಇರೋದು ಇನ್ಪುಟ್ ಹಾಕ್ತೀರಾ ಅಷ್ಟೇ GL ವೈಸ್. ಓಕೆ ಸರ್. ಅದನ್ನು ಚೇಂಜಸ್ ಮಾಡ್ಕೊಳ್ಳಿ. ಸೊ ಅದು ಚೇಂಜಸ್ ಮಾಡ್ಕೊಂಡ್ರೆ ಏನು ನಿಮ್ಗೆ ಇಶ್ಯೂಸ್ ಇರೋದಿಲ್ಲ. ಓಕೆ, ಸೊ ಇದೆಲ್ಲ ಸಿ ನಿಮ್ಗೆ ಎಂಡ್ ಆಫ್ ದ ಡೇ ನಿಮ್ಗೆ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಜನರೇಟ್ ಮಾಡಿದಾಗ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಇವಾಗಲೇ ನಾವು ಪ್ರಾಪರ್ ಮತ್ತೆ ಚೇಂಜ್ ಮಾಡ್ಕೊಂಡಿದ್ದು. ಓಕೆ, ಸೊ ಮತ್ತೆ ಅಲ್ಲಿ ಇಂಪ್ಯಾಕ್ಟ್ ಆದಾಗ ಮತ್ತೆ ಕನ್ಫ್ಯೂಷನ್ಸ್ ಆದರೆ ಮತ್ತೆ ಬಂದ್ಬಿಟ್ಟು ಎಲ್ಲ ಚೇಂಜ್ ಮಾಡಬೇಕು ಆ ಟೈಮಲ್ಲಿ ಅಂದರೆ ಸುಮ್ಮನೆ ನಿಮ್ಗೆ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ನಾವು ಇವಾಗ ಏನು ಡೇ ಬೈ ಡೇ ಏನು ಕಲಿತಾ ಇದೀವಲ್ಲ, ಇದು ನಿಮಗೆ ನಾನು ಹೇಳ್ಕೊಡ್ಬೇಕಾದ್ರೆ ನೀವು ಕಲಿಬೇಕಾದ್ರೆ ಇದೆಲ್ಲ ಸ್ಮಾಲ್ ಪ್ರೋಸೆಸ್ ಥರನೇ ಅನ್ನಿಸ್ತಾ ಇರುತ್ತೆ. ಬಟ್ ನೀವು ಯಾವಾಗ ರೀಕ್ಯಾಪ್ ಮಾಡಕ್ಕೆ ಕೂತ್ಕೊಂತೀರಾ ಸೊ ಅದೆಲ್ಲ ನಿಮಗೆ ಕಾಮನ್. ಅದು ನೀವು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಬೇಕು, ಅದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗೋದು ಅದೆಲ್ಲ ಕಾಮನ್. ಓಕೆ, ಬಟ್ ನೀವೇನಂದ್ರೆ ಪ್ರಾಪರಾಗಿ ಒಂದು 2 to 3 ಟೈಮ್ಸು ಬೇರೆ ಬೇರೆ ಕಂಪನಿ ಕೋಡ್ಗೆ ತೊಗೊಂಡು ಅಥವಾ ಬೇರೆ ಕಂಪನಿ ಕೋಡ್ಗೆ ಕಾನ್ಫಿಗರೇಷನ್ಸ್ ಮಾಡಿ, ಸೊ ಈ ಥರ ಎಲ್ಲ ಮಾಡಿದ್ರೆ 2 to 3 ಕಂಪನಿ ಕೋಡ್ಸು ಈಸಿ ಆಗ್ಬಿಡುತ್ತೆ. ಓಕೆನಾ? ಸೊ ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಸೊ ಇದು ಯಾವ್ದಾದ್ರು ಒಂದು ಕಂಪ್ನಿದು ಬ್ಲೂ ಪ್ರಿಂಟ್ ಏನಾದ್ರು ಸಿಗತ್ತಾ? ಈಗ ಹೆಂಗೋ ಕಂಪ್ನಿ ಬ್ಲೂ ಪ್ರಿಂಟ್ ಕೊಡ್ತಾರೆ ಅಂತ ಹೇಳ್ತಾರಲ್ಲ. ಬ್ಲೂ ಪ್ರಿಂಟ್ ಅಂದರೆ ನಿಮ್ಮ ಬ್ಲೂ ಪ್ರಿಂಟ್ಸ್ ಅಂದರೆ ಒಂದು ಕಾನ್ಫಿಗರೇಷನ್ಸು ಅಥವಾ ಒಂದು ಪರ್ಟಿಕ್ಯುಲರ್ ಸಬ್ ಮಾಡಲ್ಸ್ಗೆ ಇರೋದಿಲ್ಲ. ಯಾಕೆಂದರೆ ನಿಮ್ಮ ಡಿಪಾರ್ಟ್ಮೆಂಟ್ಸ್ ಬೇರೆ ಬೇರೆ ಇರುತ್ತೆ, ಅವ್ರ ಸಿನಾರಿಯೋಸ್ ಬೇರೆ ಬೇರೆ ಇರುತ್ತೆ. ಬೇಸ್ಡ್ ಆನ್ ದಟ್ ಕನ್ಸಲ್ಟೆಂಟ್ ಏನು ಮಾಡ್ತಾರೆ, ಡಿಫ್ರೆಂಟ್ ಬ್ಲೂ ಪ್ರಿಂಟ್ನ ಪ್ರಿಪೇರ್ ಮಾಡ್ತಾರೆ. ಹೆಂಗೆ ಅಂದರೆ ಸೊ ನಿಮಗೆ ಅಕೌಂಟ್ಸ್ ಪೇಬಲ್ಗೆ ಒಂದು BBP ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡ್ತಾರೆ, ಬಿಸ್ನೆಸ್ ಬ್ಲೂ ಪ್ರಿಂಟ್ ಅಂತ. ಸೊ ಬ್ಯಾಂಕಿಂಗ್ಗೆ ಒಂದು ಬಿಸ್ನೆಸ್ ಬ್ಲೂ ಪ್ರಿಂಟ್ನ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಪೇಯಬಲ್ಗೆ ರಿಸೀವಬಲ್ಗೆ ಬೇರೆ ಇರುತ್ತೆ. ಸೊ ಆ್ಯಂಡ್ ಟ್ಯಾಕ್ಸ್ಗೆ ಬೇರೆ ಬಿಸ್ನೆಸ್ ಬ್ಲೂ, ಈ ಥರ ಬಿಸ್ನೆಸ್ ಬ್ಲೂ ಪ್ರಿಂಟ್ಸ್ ಏನಾಗುತ್ತೆ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ಆರ್ಗ್ ಸೆಕ್ಟರ್ಗೆ ಬೇರೆ BBP ಕ್ರಿಯೇಟ್ ಮಾಡಿರ್ತಾರೆ. ಸೊ ನಿಮಗೆ ಎಲ್ಲದಕ್ಕೂ ಬ್ಲೂ ಪ್ರಿಂಟ್ ಸಿಗೋದಿಲ್ಲ. ಯಾವ್ದಾದ್ರು ಒಂದು ಎಕ್ಸಾಂಪಲ್ಗೆ ನಾನು ನಿಮ್ಗೆ ಎಲ್ಲಾದ್ರೂ ಒಂದು ತೊಗೊಂಬಂದು ತೋರಿಸ್ಬೋದು, ಬಟ್ ಆ್ಯಕ್ಚುಲಿ ಅದು ಕಾನ್ಫಿಡೆನ್ಷಿಯಲ್, ಆ ಥರ ತೋರಿಸಂಗಿಲ್ಲ. ಬಟ್ ಸ್ಟಿಲ್ ನಾನು ತೋರಿಸ್ತೀನಿ ಒಂದು ಯಾವುದಾದ್ರೂ ಬ್ಲೂ ಪ್ರಿಂಟ್ ನಿಮಗೆ ಕಂಪನಿ ಕೊಡ್ದು. ಬಟ್ ಏನಂದರೆ ಸೊ ನೀವು ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ. ಸೊ ಯಾವ ಥರ ಅಂತ, ಬಟ್ ಅದರಲ್ಲಿ ಏನು ಯೂಸ್ ಇಲ್ಲ ನಿಮಗೆ. ಸೊ ಎಂಡ್ ಆಫ್ ದ ಡೇ ನೀವು ಏನು ಇಲ್ಲಿ ಮಾಡ್ತೀರಾ ರಿಯಲ್ ಟೈಮು, ಸೊ ಅದೇ ವರ್ಕ್ ಆಗೋದು. ಸೊ ಬ್ಲೂ ಪ್ರಿಂಟ್ ಬಂದ್ಬಿಟ್ಟು ನೀವು ಕೇಳ್ತಾ ಇರೋದು ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ಅಂದ್ಕೊತೀನಿ. ಬ್ಲೂ ಪ್ರಿಂಟಲ್ಲಿ ಏನು ಕಾನ್ಫಿಗರೇಷನ್ಸ್ ಏನಿರೋದಿಲ್ಲ.
ಸೊ ನಿಮ್ಮ ಬ್ಲೂ ಪ್ರಿಂಟಲ್ಲಿ ಏನಿರುತ್ತೆ ಅಂದರೆ ಸೊ ಯಾವ ಥರ ಡಿಸೈನ್ ಮಾಡ್ತೀವಿ SAP ಸಿಸ್ಟಮಲ್ಲಿ ಅಂತ ಒಂದು ಓವರ್ ಆಲ್ ಸ್ಕೆಚ್ ಇರುತ್ತೆ ಅಷ್ಟೇ. ಸ್ಕೆಚ್ ಮೀನ್ಸ್ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಯಾವ ಥರ ಇಂಪ್ಲಿಮೆಂಟ್ ಮಾಡ್ತೀವಿ SAP ಅಂತ. ಬಟ್ ನಿಮಗೆ ಕಾನ್ಫಿಗರೇಷನ್ ಡಾಕ್ಯುಮೆಂಟಲ್ಲಿ ಸೊ ಕಂಪ್ಲೀಟ್ ನಾವು ಏನೇನು ಕಾನ್ಫಿಗರೇಷನ್ಸ್ ಮಾಡಿದ್ದೀವಿ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ಅಂತ ಇರುತ್ತೆ. ಬಟ್ ಸ್ಟಿಲ್ ಹೇಳ್ತೀನಿ, ಕಾನ್ಫಿಗರೇಷನ್ ಡಾಕ್ಯುಮೆಂಟಲ್ಲಿ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ನ ಯಾರೂ ಆ್ಯಡ್ ಮಾಡಲ್ಲ. ಓಕೆ, ಸೊ ಏನು ಮಾಡ್ತಾರೆ, ಜಸ್ಟ್ ಮೇನ್ ಕಾನ್ಫಿಗರೇಷನ್ಸ್ ಏನು ಮಾಡ್ತೀವೋ ಮೇನ್ ಸ್ಕ್ರೀನಲ್ಲಿ. ಸೊ ಫಾರ್ ಎಕ್ಸಾಂಪಲ್ ನಾವು FS00 ಕ್ರಿಯೇಟ್ ಮಾಡಿದಾಗ ಸೊ ಫಸ್ಟ್ GL ಸ್ಕ್ರೀನ್ ಏನಿದೆ ಆ FS00 ಸ್ಕ್ರೀನ್ ಒಂದು ಅಟ್ಯಾಚ್ ಮಾಡ್ತಾರೆ. ಸೊ ಟ್ಯಾಕ್ಸ್ ಕೊಡೋದು ಅಷ್ಟೇ, ಒಂದು ಸ್ಕ್ರೀನ್ ಅಟ್ಯಾಚ್ ಮಾಡ್ತಾರೆ. ಸೊ ಯಾವ್ದಾದ್ರು ಒಂದು ಸ್ಕ್ರೀನ್ ಹಾಕ್ಬಿಟ್ಟು ಅದು ಕಾನ್ಫಿಗರೇಷನ್ ಸ್ಟೆಪ್ಪಲ್ಲಿ ಆ್ಯಡ್ ಮಾಡಿರ್ತಾರೆ. ನಿಮ್ಗೆ ಈಚ್ ಇಂಡಿವಿಜುವಲ್ ಎವ್ರಿ ಸ್ಟೆಪ್ನ ಯಾರು ಡಾಕ್ಯುಮೆಂಟೇಷನ್ ಮೇಂಟೈನ್ ಮಾಡೋದಿಲ್ಲ. ಓಕೆ, ಸೊ ನಾನು ಅದಕ್ಕೇನೆ ವರ್ಕ್ಶೀಟ್ ಕೊಡ್ತಾ ಇರೋದು. ಸೊ ಯಾರಾದ್ರೂ ಅಷ್ಟೇ, ನಿಮ್ಗೆ ಯಾರೇ ಟ್ರೈನರ್ ಆದ್ರೂ ಸೊ ಕಂಪ್ಲೀಟ್ ಕಾನ್ಫಿಗರೇಷನ್ ಡಾಕ್ಯುಮೆಂಟ್ನ ಯಾರೂ ಎಂಡ್ ಓವರ್ ಮಾಡೋದಿಲ್ಲ. ಓಕೆ, ಸೊ ನಾನು ಎಂಡ್ ಆಫ್ ದ ಬ್ಯಾಚ್ ಎಂಡ್ ಆಗೋ ಮೂಮೆಂಟಲ್ಲಿ ನಾನು ನಿಮಗೊಂದು ಸ್ಟ್ಯಾಂಡರ್ಡ್ ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿರೋದನ್ನ ಕೊಡ್ತೀನಿ. ಓಕೆ, ಸೊ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಫ್ಯೂಚರ್ಲಿ ಹೆಲ್ಪ್ ಆಗುತ್ತೆ. ಸೊ ಅದನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಫ್ಯೂಚರ್ಲಿ. ಸೊ ಅಥವಾ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಬಂದ್ರೂ ಕೂಡ ಫ್ಯೂಚರ್ಲಿ ಅದು ನೋಡ್ಬಿಟ್ಟು ರಿಸಾಲ್ವ್ ಮಾಡ್ಕೋಬೋದು. ಸೊ ಆ ಥರ ಒಂದು ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ಇದೆ. ಸೊ ಅದನ್ನ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಅದ್ರ ಮೇಲೆ ನೀವು ಮಾಡ್ಬೋದು ಪ್ರಾಕ್ಟೀಸ್, ಏನು ತೊಂದರೆ ಆಗಲ್ಲ. ಓಕೆ ಫೈನ್. ಸೊ ದೆನ್ ನಾಳೆ BP ಕಾನ್ಫಿಗರೇಷನ್ ಕಂಪ್ಲೀಟ್ ಸ್ಟಾರ್ಟ್ ಮಾಡಿಬಿಟ್ಟು ಆದಷ್ಟು ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಇವತ್ತು ವೆಡ್ನೆಸ್ಡೇ ಅಲ್ವಾ, ಸೊ ಥರ್ಸ್ಡೇ ಫ್ರೈಡೇ. ಸೊ ಅಟ್ಲೀಸ್ಟ್ ಥರ್ಸ್ಡೇ ಫ್ರೈಡೇ 2 ಡೇಸಲ್ಲಿ BP ಕಾನ್ಫಿಗರೇಷನ್ ಮಾಡಿ ವೆಂಡರ್ ಇನ್ವಾಯ್ಸ್ ಪೇಮೆಂಟ್ ಮಾಡಿದ್ರೆ ಸೊ ನಮ್ಮದು ಮ್ಯಾಕ್ಸಿಮಮ್ ನಮಗೆ APದೆಲ್ಲ ಕವರ್ ಆದಂಗೆ ಆಗ್ಬಿಡುತ್ತೆ. ಓಕೆ, ಸೊ ಇದಲ್ಲದೆ ಮೇಯ್ನ್ ನಿಮಗೆ ಇಂಟಿಗ್ರೇಷನ್ ಕಾನ್ಫಿಗರೇಷನ್ಸ್ ಹೇಳಬೇಕು. ಬಟ್ ನಿಮಗೆ ಏನು ಗೊತ್ತಾ, ಸೊ ಇಂಟಿಗ್ರೇಷನ್ ಕಾನ್ಫಿಗರೇಷನ್ಸ್ ಯಾವುದೇ ಮಾಡಿಲ್ಲಾಗಲಿ, ಸೊ ಲೈಕ್ MM, SD, HCM, PS ಯಾವುದೇ ಮಾಡಿಲ್ಲಾಗಲಿ, ಇಂಟಿಗ್ರೇಷನ್ ಮಾಡಬೇಕು ಅಂದರೆ ಇಂಟಿಗ್ರೇಷನ್ ಮೀನಿಂಗ್ ಅಂದರೆ ಏನು ಗೊತ್ತಾ, ಸೊ ಅವ್ರೇನು ಕಾನ್ಫಿಗರೇಷನ್ ಮಾಡಿರ್ತಾರೆ, ಸೊ ನಾವೇನು ಕಾನ್ಫಿಗರ್ ಮಾಡಿರ್ತೀವಿ, ಸೊ ಎರಡಕ್ಕೂ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಸೊ ಅದನ್ನು ಯಾವ ಥರ ನಾವು ಕಾನ್ಫಿಗರ್ ಮಾಡಬೇಕು ಸಿಸ್ಟಮಲ್ಲಿ ಅನ್ನೋದು ಲಾಜಿಕ್ ಆ್ಯಕ್ಚುಲಿ. ಓಕೆ, ಬಟ್ ಇಲ್ಲಿ ನಮಗೆ MM ಯಾರು ಮಾಡಿಲ್ಲ, MM ಕನ್ಸಲ್ಟೆಂಟ್ ಇಲ್ಲ, ಸೊ ನಮಗೆ SD ಕನ್ಸಲ್ಟೆಂಟ್ ಇಲ್ಲ, ಸೊ PS ಕನ್ಸಲ್ಟೆಂಟ್ ಇಲ್ಲ, HCM ಕನ್ಸಲ್ಟೆಂಟ್ ಇಲ್ಲ. ಅವ್ರೇನು ಕಾನ್ಫಿಗರೇಷನ್ ಮಾಡಿಲ್ಲ ಇವಾಗ ಟೆಸ್ಟಿಂಗ್ ಸಿಸ್ಟಮಲ್ಲಿ, ಅಂದರೆ ನಮ್ಮ ಕಂಪನಿ ಕೊಡಿ TATMಗೆ. ಸೊ ಅವ್ರೇನು ಮಾಡಿಲ್ಲ ಅಂದಾಗ ಸೊ ನಾವು ಅವ್ರ ಜೊತೆ ಇಂಟಿಗ್ರೇಷನ್ ಸ್ಟೆಪ್ನ ಪರ್ಫಾರ್ಮ್ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ಅವರು ಪರ್ಚೇಸ್ ಆರ್ಗನೈಸೇಷನ್ ಡಿಸೈನ್ ಮಾಡಬೇಕು, ಮೆಟೀರಿಯಲ್ ಗ್ರೂಪ್ ಕ್ರಿಯೇಷನ್ಸ್ ಮಾಡಬೇಕು, ಸೊ ಅದಕ್ಕೆ ಇನ್ವೆಂಟ್ರಿ GLs ಮ್ಯಾಚಪ್ ಮಾಡಬೇಕು. ಸೊ ಅವೆಲ್ಲ ಮಾಡಿದ್ರೇ ಇಂಟಿಗ್ರೇಷನ್ ವರ್ಕ್ ಆಗೋದು. ಬಟ್ ನಾನೇನು ಮಾಡ್ತೀನಿ ಗೊತ್ತಾ, ನಿಮಗೆ ಆ್ಯಕ್ಚುಲಿ ಇಂಟಿಗ್ರೇಷನ್ಸಲ್ಲಿ ಲೈಕ್ FI/MM ಇಂಟಿಗ್ರೇಷನು ಆ್ಯಂಡ್ FI/SD ಇಂಟಿಗ್ರೇಷನ್ಗೆ ನಾವೇನು ಕಾನ್ಫಿಗರೇಷನ್ ಮಾಡ್ತೀವಿ FI ಸೈಡು, ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ಸಿಸ್ಟಮಲ್ಲಿ. ಓಕೆ, ಸೊ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೂಡ, ಸೊ ಯಾವ ಥರ ಕಾನ್ಫಿಗರ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಸೊ ಅದು ಹೆಂಗೆ ಟ್ರಿಗರ್ ಆಗುತ್ತೆ ಅಂತ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಬಟ್ ನಿಮಗೆ ಏನಾಗುತ್ತೆ ಗೊತ್ತಾ, MM SD ಇದು ನಿಮ್ಮ ರಿಯಲ್ ಟೈಮ್ ಪ್ರಾಜೆಕ್ಟ್ ಪ್ರೋಸೆಸ್ ಮಾಡುವಾಗ MM ಕನ್ಸಲ್ಟೆಂಟ್ ಏನು ಕಾನ್ಫಿಗರ್ ಮಾಡಿರ್ತಾರೋ ಅದಕ್ಕೆ ನಮ್ಮ FI ಸೈಡಿಂದ ಏನು ಕಾನ್ಫಿಗರ್ ಮಾಡಬೇಕು ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಲ್ಲ, ಸೊ ಸೇಮ್ ನೀವು ಅದನ್ನ ಅಲ್ಲಿ ಮೇಂಟೈನ್ ಮಾಡಿದ್ರೆ ಸಾಕು, ಅದು ವರ್ಕ್ ಆಗುತ್ತೆ MM ಕಾನ್ಫಿಗರೇಷನ್. ಸೇಮ್ ಅದೇ ಥರ SD ಕಾನ್ಫಿಗರೇಷನ್. ಓಕೆ, ಸೊ ಬಿಗ್ ಚಾಲೆಂಜಸ್ ಅಥವಾ ಬಿಗ್ ಕಾನ್ಫಿಗರೇಷನ್ಸ್ ಆ ಥರ ಏನಿರೋದಿಲ್ಲ. ಸೊ ಎಲ್ಲ ಸ್ಮಾಲ್ ಥಿಂಗೆ, ಬಟ್ ನಿಮಗೆ ಗೊತ್ತಿಲ್ಲ ಅಂದಾಗಲೇ ಅದು ಬಿಗ್ ಅನ್ಸೋದು. ಓಕೆ, ಸೊ ಅದು ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಸೊ ಇದಾದಮೇಲೆ ನಾನು ನೆಕ್ಸ್ಟ್ ಕ್ಲಾಸಸ್ ಆಲ್ಮೋಸ್ಟ್ ನಿಮಗೆಲ್ಲ ಇಂಟಿಗ್ರೇಷನ್ ಪಾರ್ಟ್ಸೇ ಇರುತ್ತೆ. ಸೊ ವೆಂಡರ್ದು ಕ್ಲಿಯರ್ ಮಾಡಿದ್ರೆ ಕಸ್ಟಮರ್ ಇರುತ್ತೆ. ಸೊ ವೆಂಡರ್ ಕಸ್ಟಮರ್ ಆಯಿತು ಅಂದರೆ ನೆಕ್ಸ್ಟ್ ನಾವು ಅಸೆಟ್ ಅಕೌಂಟಿಂಗ್ ಹೋಗ್ಬೋದು. ಸೊ ಅಸೆಟ್ ಅಕೌಂಟಿಂಗ್ ಆಯಿತು ಅಂತಂದರೆ EBRS ಕಾನ್ಫಿಗರೇಷನ್ಸು, ಸೊ ಅದೆಲ್ಲ ಹೇಳ್ಕೊಡ್ತೀನಿ. ಓಕೆ ಫೈನ್. ಸೊ ಅರ್ಥ ಆಯ್ತಲ್ಲ? ಸೊ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಸೊ ಪ್ರಾಕ್ಟೀಸ್ ಮಾಡಿ ಡೈಲಿ. ಓಕೆ ಫೈನ್, ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.